ಶ್ರೀಮತಿ ಲಲಿತಾ ಜಿ.ಟಿ. ದೇವೇಗೌಡ ಅವರಿಗೆ ಲಲಿತಾಭಿನಂದನೆ ಸಮಾರಂಭ ದಿನಾಂಕ 12/6/2026 ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ಇವತ್ತು ನೆರವೇರಿದೆ. ನೋಡಿ, ಇವರೇನೆ ಲಲಿತಾ ಜಿ.ಟಿ. ದೇವೇಗೌಡರವರು. ಜಿ.ಟಿ. ದೇವೇಗೌಡರವರ ಧರ್ಮಪತ್ನಿಯವರು. ಅವರಿಗೆ ಲಲಿತಾಭಿನಂದನೆ ಸಮಾರಂಭವನ್ನು ಇವತ್ತು ಏರ್ಪಾಡು ಮಾಡಲಾಗಿತ್ತು. ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದಲ್ಲಿ ಒಂದು ಪುಸ್ತಕ ಕೂಡ ಬಿಡುಗಡೆ ಮಾಡಿದರೆ, ನೆನಪಿಲ್ಲ ಸುರುಳಿ ಅಂತ. ಇದರಲ್ಲಿ ಅವರು ಭಾಷಣ ಮಾಡಿರತಕ್ಕಂಥ ವಿಚಾರ ಕೂಡ ಇಲ್ಲಿ ಇದೆ. ನೋಡಿ, ಯಾವ ರೀತಿಯ ಒಂದು ವಿಶೇಷವಾದ ಅಲಂಕಾರಗಳನ್ನು ಮಾಡಿದ್ದಾರೆ. ಇದು ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನದ ಆವರಣದಲ್ಲಿ ನಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಅಲ್ಲಿ ಜಿ.ಟಿ. ದೇವೇಗೌಡರು ಬಂದಿದ್ದಾರೆ. ಎಲ್ಲರನ್ನು ಕೂಡ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ಸ್ವಾಮೀಜಿಗಳನ್ನ ಎಲ್ಲರನ್ನು ಕೂಡ ನಿರೀಕ್ಷೆ ಮಾಡ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಲಲಿತಾ ಅಭಿನಂದನೆ ಎಂಬತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿರ್ತಕ್ಕಂಥ ಒಂದು ಪುತ್ಥಳಿಯನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ತಳಿರು ತೋರಣಗಳಿಂದ, ಬಣ್ಣ ಬಣ್ಣದ ಕಾಕಗಳಿಂದ ಇಲ್ಲಿ ಮುಕ್ತ ವಿಶ್ವವಿದ್ಯಾನಿಲಯದ ಭವನ ಕಂಗೊಳಿಸ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಮಾರಂಭ ಆರಂಭಕ್ಕೋಸ್ಕರವಾಗಿ ಸ್ವಾಮೀಜಿಗಳನ್ನ ನಿರೀಕ್ಷೆ ಮಾಡ್ತಾ ನಿಂತಿದ್ದಾರೆ. ಈಗ ಇದಲ್ಲದೆ ಮುಖ್ಯವಾಗಿ 108 ಕಲಶಗಳನ್ನ ತಗೊಂಡ್ಬಂದು ಸ್ವಾಮೀಜಿಗಳನ್ನ ಆಮಂತ್ರಣ ಮಾಡ್ಕೋತಾರೆ. ವಿಶೇಷವಾಗಿ ಅಲಂಕಾರ ಮಾಡಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಯಾವ ರೀತಿ ಲಲಿತಾಭಿನಂದನೆ, ಅದಕ್ಕೆ ವಿಶೇಷವಾಗಿ ಒಂದು ಕಟೌಟನ್ನು ಮಾಡಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ. ಭವ್ಯವಾಗಿರ್ತಕ್ಕಂಥ ಮುಕ್ತ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಭವನವನ್ನು ಕೂಡ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲೆಲ್ಲಿ ನೋಡಿದ್ರು ಕೂಡ ವಿಶೇಷವಾಗಿ ತಳಿರು ತೋರಣಗಳಿಂದ ಅಲಂಕರಿಸ್ತಾರೆ. ರೆಡ್ ಕಾರ್ಪೆಟ್ ಹಾಕಿ ಚಾಮಂತಿ ಹೂವಿನ ಒಂದು ಕಾಲುದಾರಿಯನ್ನು ಮಾಡಿದರೆ ಇಲ್ಲಿಗೆ ಸ್ವಾಮೀಜಿಗಳನ್ನ ಪರಿಮಾಣಿಕೊಳ್ಳೋದಕ್ಕೋಸ್ಕರವಾಗಿ ವಿಶೇಷವಾಗಿ ಇಲ್ಲಿ ಮಾಡಿರ್ತಕ್ಕಂಥ ಒಂದು ಏರ್ಪಾಡಾಗಿದೆ. ಸುಂದರವಾಗಿ ನೋಡಿ, ಎಷ್ಟು ಚೆನ್ನಾಗಿ ಏರ್ಪಾಡು ಮಾಡಿದ್ದಾರೆ. ಈಗ ಚಾಮಂತಿ ಹೂವಿನಿಂದ ಇಲ್ಲಿ ಕಾಲುದಾರಿಯನ್ನು ಅಲಂಕರಿಸಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರಾ. ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ನಿರೂಪಣೆ ಮತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಎಲ್ಲ ಅರೇಂಜ್ಮೆಂಟ್ ತಾವೀಗ ನೋಡ್ತಾ ಇದ್ದಾರೆ. ಈಗ ನೋಡಿ, ಇದು ಎಂಟ್ರೆನ್ಸು. ಈಗ 108 ಜಿ.ಟಿ. ದೇವೇಗೌಡ ಅವರು ಬರ್ತಾ ಇದ್ದಾರೆ. ಈಗ ಪ್ರತಿಯೊಬ್ಬರು ಕೂಡ ಹೆಂಗಸರಿಗೆ 108 ಜನ ಹೆಂಗಸರಿಗೆ ಮುತ್ತೈದೆಯರಿಗೆ ಕಲಶವನ್ನು ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಸ್ವಾಮೀಜಿಗಳನ್ನ 4 ಜನ ಸ್ವಾಮೀಜಿಗಳು ಬರ್ತಾರೆ ಹೊತ್ತು ಅವ್ರನ್ನ ಬರಿಮಾಡಿಕೊಳ್ಳೋಕ್ಕೋಸ್ಕರವಾಗಿ ಪೂರ್ಣಕುಂಭ ಸ್ವಾಗತ ಮಾಡೋದಕ್ಕೋಸ್ಕರವಾಗಿ 108 ಪೂರ್ಣಕುಂಭ ಕಲಶವನ್ನ ಇಲ್ಲಿ ಮುತ್ತೈದೆಯರಿಗೆ ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಜಿ.ಟಿ. ದೇವೇಗೌಡ ಅವರು ಖುದ್ದಾಗಿ ಎಲ್ಲರೂ ಕೂಡ ಮುತ್ತೈದೆಯರಿಗೆ ಕಲಶವನ್ನ ಕೊಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ, ಯಾವ ರೀತಿ 108 ಕಲಶಗಳನ್ನ ಇಟ್ಟಿರ್ತಕ್ಕಂಥ ಚೊಂಬಲ್ಲಿ ವಿಳಿದೆಲೆ ಇಟ್ಟು, ಅದ್ರ ಮೇಲೆ ಕಾಯಿಯನ್ನು ಇಟ್ಟು, ಅದ್ರ ಮೇಲೆ ಹೂವನ್ನು ಮುಡಿಸಿ ಯಾವ ರೀತಿ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಮಾಡಿದ್ದಾರೆ ಕಲಶಕ್ಕೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 108 ಜನ ಹೆಂಗಸರಿಗೆ ಇಲ್ಲಿ ಕಲಶವನ್ನು ಕೊಡ್ತಾ ಇರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರ. ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ಸ್ವಾಗತ ಮಾಡೋದಕ್ಕೋಸ್ಕರವಾಗಿ 4 ಜನ ಸ್ವಾಮೀಜಿಗಳು ಬರ್ತಾರೆ. ಮೈಸೂರಿನ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಮತ್ತು ಒಕ್ಕಲಿಗರ ಆಶ್ರಮದ ಸ್ವಾಮೀಜಿಗಳು ಮತ್ತು ಒಕ್ಕಲಿಗರ ಆಶ್ರಮದ ಕಿರಿಯ ಸ್ವಾಮಿಗಳು ಮತ್ತು ಬೇಬಿ ಮಠದ ಸ್ವಾಮಿಗಳು ಎಲ್ಲರೂ ಕೂಡ ಬರ್ತಾರೆ. ಇವತ್ತು 4 ಜನ ಸ್ವಾಮೀಜಿಗಳು ಇವತ್ತು ಬರೋದ್ರಿಂದ ಅವರಿಗೆ 108 ಪೂರ್ಣಕುಂಭ ಕಲಶದಿಂದ ಅವರನ್ನ ಸ್ವಾಗತ ಮಾಡಿಕೊಡ್ತಾರೆ. ಈಗ ಎಲ್ಲರೂ ಕೂಡ ಹೆಂಗಸರು ಈಗ ಸ್ವಾಮೀಜಿಗಳು ಬರ್ತಕ್ಕಂಥ ರಥ ಕಡೆಗೆ ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಿ, ಯಾವ ರೀತಿ ಹೆಂಗಸರು ಕಲಶವನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಎಲ್ಲರೂ ಕೂಡ ಘಟಿಕೋತ್ಸವ ಭವನದಿಂದ ಕೆಳಗಡೆ ಇಳಿತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಈ ಒಂದು ಸಮಾರಂಭ, ಅತ್ಯಂತ ಅಚ್ಚುಕಟ್ಟಾಗಿ ನಡೆದಿರ್ತಕ್ಕಂಥ ಸಮಾರಂಭ. ಜಿ.ಟಿ. ದೇವೇಗೌಡರವರ ಪತ್ನಿ ಶ್ರೀಮತಿ ಲಲಿತಾ ಜಿ.ಟಿ. ದೇವೇಗೌಡರ ಅಭಿನಂದನಾ ಸಮಾರಂಭ ಇದು. ಅದಕ್ಕೋಸ್ಕರವಾಗಿ
4 ಜನ ಸ್ವಾಮೀಜಿಗಳನ್ನ ಇಲ್ಲಿಗೆ ಬರಮಾಡಿಕೊಂಡಿದ್ದಾರೆ. ಅವರು ಇನ್ನೇನು ಬರೋರಿದ್ದಾರೆ. ಅದಕ್ಕೋಸ್ಕರವಾಗಿ ನೋಡಿ ಯಾವ ರೀತಿ ಘಟಿಕೋತ್ಸವ ಭವನದ ವೇದಿಕೆ ಮೇಲಿಂದ ಕೆಳಗಡೆ 108 ಕಳಸ ಹಿಡ್ಕೊಂಡಿರ್ತಕ್ಕಂಥ ಮುತ್ತೈದೆಯರು ಕೆಳಗಡೆ ಇಳಿತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ನೋಡಲು ತುಂಬಾ ಸುಂದರವಾಗಿರ್ತಕ್ಕಂಥ ದೃಶ್ಯ ಇದಾಗಿದೆ. ಇದು ನೋಡಿ ಯಾವ ರೀತಿ ಮುತ್ತೈದೆಯರು ಪೂರ್ಣಕುಂಭ ಕಲಶವನ್ನ ಎತ್ಕೊಂಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಅತ್ಯಂತ ರಮಣೀಯವಾಗಿರ್ತಕ್ಕಂಥದ್ದು, ಪಾರಂಪರಿಕವಾಗಿರ್ತಕ್ಕಂಥದ್ದು, ಸಾಂಪ್ರದಾಯಿಕವಾಗಿರ್ತಕ್ಕಂಥದ್ದು, ಎಲ್ಲ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಭಾರತೀಯ ಪದ್ಧತಿಯಲ್ಲಿ ಈ ಸ್ವಾಮೀಜಿಗಳನ್ನ ಆಮಂತ್ರಣ ಮಾಡತಕ್ಕಂಥ ದೃಶ್ಯವನ್ನೀಗ ತಾವು ನೋಡಿರೋಈಗ ನೋಡಿ. ಎಲ್ಲರೂ ಕೂಡ ನೋಡಿ ಈಗ ಸ್ವಾಮೀಜಿಗಳು ಬರುವಂಥ ಸಮಯಕ್ಕೆ ಕರೆಕ್ಟಾಗಿ ಅಲ್ಲಿ ಪೆಟ್ರೋಲ್ ಬಂಕಿನ ಬಳಿ ಇರತಕ್ಕಂಥ ಸ್ಥಳದಲ್ಲಿ ಎಲ್ಲರಿಗೂ ಕೂಡ ಕುಳಿತುಕೊಳ್ಳಕ್ಕೆ ಆಸನಗಳು ಹಾಕಿದ್ದಾರೆ. ಅಲ್ಲಿ ಎಲ್ಲರದ್ದು ಕೂಡ ಪೂರ್ಣಕುಂಭ ಕಲಶ ಹೊಚ್ಕೊಂಡಿರ್ತಕ್ಕಂಥ ಮಹಿಳೆಯರನ್ನ ಕರೆದುಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯ. ಎಲ್ಲರೂ ಕೂಡ ಕುಳಿತುಕೊಂಡಿರ್ತಕ್ಕಂಥ ದೃಶ್ಯ. ಮಹಿಳೆಯರು ಒಂದೊಂದು ಪೂರ್ಣಕುಂಭ ಕಲಶವನ್ನು ಹಿಡ್ಕೊಂಡು ಕುಳಿತಿರ್ತಕ್ಕಂಥ ದೃಶ್ಯವನ್ನು ತಾವು ನೋಡ್ತಾ ಇದ್ರ. ಎಷ್ಟು ಶಿಸ್ತಿನಿಂದ ಕುಳಿಸಿದ್ದಾರೆ ತಾವು ನೋಡ್ತಾ ಇರತಕ್ಕಂಥದ್ದು. ಇಲ್ಲಿ ಬ್ಯಾಂಡ್ ಅನ್ನು ಬಾರಿಸ್ತಾ ಇರತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಮುಖ್ಯ ಅತಿಥಿಗಳಿಗೆ ಸ್ವಾಗತ ಕೋರೋದಕ್ಕೋಸ್ಕರವಾಗಿ ಬ್ಯಾಂಡ್ ಬಾರಿಸ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವೀಗ ನೋಡ್ತಾ ಇದ್ರೆ. ಈಗ ಎಲ್ಲರೂ ಕೂಡ ಇವತ್ತು ತುಂಬಾ ಸಡಗರ ಸಂಭ್ರಮ ನೆಲೆಯೂರಿದೆ. ಇಲ್ಲಿ ಇವತ್ತು GT ದೇವೇಗೌಡರವರ ಪತ್ನಿ ಶ್ರೀಮತಿ ಲಲಿತಾ GT ದೇವೇಗೌಡ ಅವರಿಗೆ ಲಲಿತಾ ಅಭಿನಂದನೆ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದಾರೆ. ನೋಡಿ ಕೃಷ್ಣೇಗೌಡರು ಬಂದಿದ್ದಾರೆ. ಮತ್ತು ಆದಿಚುಂಚನ ಹಿರಿಯ ಸ್ವಾಮಿಗಳು GT ದೇವೇಗೌಡರು ಮತ್ತಿತರರಲ್ಲಿ ಕುಳಿತಿದ್ದಾರೆ. ಈಗ ಸ್ವಾಮೀಜಿಯವರ ನಿರೀಕ್ಷೆಯಲ್ಲಿ ಕುಳಿತಿರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ನೋಡಿ ಕೃಷ್ಣೇಗೌಡವರು ಪ್ರಕಾಂಡ ಪಂಡಿತರವರು. ಇವರು ಒಕ್ಕಲಿಗರ ಸಂಸ್ಥಾನ ಮಠದ ಹಿರಿಯ ಸ್ವಾಮೀಜಿಗಳು ಮತ್ತು GT ದೇವೇಗೌಡರು ವಿಶೇಷವಾಗಿ ಸಂಭಾಷಣೆಯಲ್ಲಿ ನಿರತರಾಗಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ನೋಡಿ ಎಲ್ಲರೂ ಕೂಡ ಅವರವರ ಆಸನಗಳಲ್ಲಿ ಕುಳಿತುಕೊಂಡು ಸ್ವಾಮೀಜಿಗಳ ಮುಖ್ಯ ಅತಿಥಿಗಳ ಒಂದು ಬರುವಿಕೆಗಾಗಿ ಕಾದು ಕುಳಿತಿದ್ದಾರೆ. ಈಗ BB ಮಠದ ಸ್ವಾಮೀಜಿಗಳು ಮತ್ತು ಆದಿಚುಂಚನಗಿರಿಯ ಕಿರಿಯ ಸ್ವಾಮೀಜಿಗಳು ಬಂದಿರತಕ್ಕಂಥದ್ದು ತಾವು ಈಗ ನೋಡ್ತಾ ಇದ್ದಾಗ ಕೃಷ್ಣೇಗೌಡವರು BB ಮಠದ ಸ್ವಾಮಿಗಳ ಜೊತೆ ಮಾತಾಡ್ತಾ ಇದ್ದಾರೆ. ಪಕ್ಕದಲ್ಲಿ GT ದೇವೇಗೌಡರು ಕುಳಿತಿರ್ತಕ್ಕಂಥದ್ದು, ಇನ್ನಿತರ ಗಣ್ಯರು ಕೂಡ ಕುಳಿತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಮಹಿಳಾ ಮಣಿಗಳು ವಿಶೇಷವಾಗಿ ಒಂದು ವಿಚಾರಗಳನ್ನ ತಿಳಿಸ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ಕೂಡ ತಾವು ನೋಡ್ತಾ ಇದ್ದೀವಿ. ಮಾಧ್ಯಮದ ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ಏನಕ್ಕೆ ಮಾಡ್ತಾ ಇದ್ವಿ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ವಿ ಎಂಬುದನ್ನು ಡೀಟೇಲ್ ಆಗಿ ತಿಳಿಸ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ ಎಲ್ಲರೂ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಬಣ್ಣದ ಸೀರೆಗಳು ಇಟ್ಕೊಂಡು ಹಾಕೊಂಡು ಬಂದು ಅವರು ವಿಶೇಷವಾಗಿ ಮಾಧ್ಯಮದವರಿಗೆ ವಿಶೇಷವಾಗಿ ಆ ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಿ. ಈಗ ನೋಡಿ ಎಲ್ಲರೂ ಕೂಡ ಹಸನ್ಮುಖದಿಂದ ಇದ್ದಾರೆ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಶೃಂಗಾರವನ್ನು ಮಾಡಿಕೊಂಡು ಬಂದಿದ್ದಾರೆ. ಈಗ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಈಗ ಬರ್ತಾ ಇದ್ದಾರೆ. ಈಗ ಅವರು GT ದೇವೇಗೌಡ ಅವರ ಪತ್ನಿ ಶ್ರೀಮತಿ ಲಲಿತಾ GT ದೇವೇಗೌಡರವರು ಬಂದರು. ಅವರು ಸ್ವಾಮೀಜಿಗಳ ಕಾಲಿಗೆ ನಮಸ್ಕಾರ ಮಾಡ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ ನೋಡಿ ವಿಶೇಷವಾಗಿ ಸ್ವಾಮೀಜಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಅವರಿಗೆ ಮಹಿಳಾ ಮಣಿಗಳು ಅವರಿಗೆ ಪುಷ್ಪಗುಚ್ಛವನ್ನು ಕೂಡ ಅವರಿಗೆ ಕೊಟ್ಟು ಆಮಂತ್ರಣ ಮಾಡಿರ್ತಕ್ಕಂಥದ್ದು GT ದೇವೇಗೌಡ ಅವರ ಪತ್ನಿ ಶ್ರೀಮತಿ ಲಲಿತಾ GT ದೇವೇಗೌಡ ಅವರಿಗೆ ವಿಶೇಷವಾಗಿ ಸ್ವಾಗತವನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ವಿಶೇಷ ಸಡಗರ ಸಂಭ್ರಮದಿದ್ದಾರೆ. ನೋಡಿ ಈಗ ಆದಿಚುಂಚನಗಿರಿ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಈಗ ಅವ್ರನ್ನ ಹಾರ ಹಾಕಿ ವಿಶೇಷವಾಗಿ ಸ್ವಾಗತ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಇವರು ವೇದಿಕೆ ಬಳಿಗೆ ಎಲ್ಲರೂ ಕೂಡ ಮೆರವಣಿಗೆ ಮುಖಾಂತರ ಹೇಳ್ತಾರೆ. ನೋಡಿ ಎಲ್ಲ ಸ್ವಾಮೀಜಿಗಳು 4 ಜನ ಸ್ವಾಮೀಜಿಗಳು ಕೂಡ ಇದ್ದಾರೆ. ಇಲ್ಲಿ ಆದಿಚುಂಚನಗಿರಿ ಸ್ವಾಮಿಗಳು, BB ಮಠದ ಸ್ವಾಮಿಗಳು, ಆದಿಚುಂಚನಗಿರಿಯ ಕಿರಿಯ ಸ್ವಾಮಿಗಳು ಮತ್ತು
ಮೈಸೂರಿನ ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳವರು ಇಲ್ಲಿ ಕುಳಿತಿರ್ತಕ್ಕಂಥದ್ದು. ಎಲ್ಲ ಸ್ವಾಮೀಜಿಗಳು ಬಂದಾಯಿತು. ಈಗ ಕುಲಪತಿಗಳು ಮಾಜಿ ಕುಲಪತಿಗಳಾಗಿರ್ತಕ್ಕಂಥ ರಾಮೇಗೌಡರು ಬರಬೇಕು, ಅವ್ರಿಗೋಸ್ಕರವಾಗಿ ಕಾಯ್ತಾ ಕುಳಿತಿದ್ದಾರೆ. ಈಗ ನೋಡಿ ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ಕೃಷ್ಣಗೌಡ ಜೊತೆಯಲ್ಲಿ ಕುಳಿತಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ರಿ. ಈಗ ಹಿರಿಯ ಸ್ವಾಮಿಗಳು ಜೈಪುರದ ಸ್ವಾಮಿ ಬಿಬಿಮಠ ಸ್ವಾಮಿಗಳು ಮತ್ತು ಮೈಸೂರು ರಾಮಕೃಷ್ಣಾಶ್ರಮ ಸ್ವಾಮೀಜಿಗಳು ಮತ್ತು ಯುವತಿ ಲಲಿತಾ ಡಿ.ಟಿ. ದೇವೇಗೌಡ ಅವರು ಕೂಡ ಇಲ್ಲಿ ಕುಳಿತಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ತುಂಬಾ ಅಸಂಪರ್ಕತೆಯಿಂದ ಕುಳಿತಿರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದೀರಾ. ಈಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಎಲ್ಲರೂ ಕೂಡ ಪೂರ್ಣಕುಂಭ ಸ್ವಾಗತವನ್ನು ನೀಡಿ ಅವರನ್ನ ವೇದಿಕೆ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ಮಹಾ ಮುಕ್ತಗಿರಿಯರು ಪೂರ್ಣಕುಂಭಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಸ್ವಾಮೀಜಿಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಎಲ್ಲ ಸ್ವಾಮೀಜಿಗಳು ವೇದಿಕೆ ಬಳಿ ತೆರಳುತ್ತಾ ಇರ್ತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದಾರೆ. ನೋಡಿ ತಲೆ ಮೇಲೆ ಪೂರ್ಣಕುಂಭ ಸ್ವಾಗತವನ್ನ ಕಳಸವನ್ನು ಇಟ್ಕೊಂಡು ಎಲ್ಲರೂ ಕೂಡ ತೆರಳ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾಗಿರತಕ್ಕಂಥ ದೃಶ್ಯ. 108 ಜನ ಮುತ್ತೈದೆಯರು ತಲೆ ಮೇಲೆ ತುಂಬಿದ ಕಳಸವನ್ನು ಇಟ್ಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ತುಂಬಾ ಸಂತೋಷದಿಂದ ಅದ್ಭುತವಾಗಿ ಲವಲವಿಕೆಯಿಂದ ಸಂತೋಷದಿಂದ ಹೋಗ್ತಾ ಇರತಕ್ಕಂಥ ದೃಶ್ಯವನ್ನ ಈಗ ತಾವು ನೋಡ್ತಾ ಇದ್ದಾರೆ. ಹಿಂಗಡೆ ಸ್ವಾಮೀಜಿಗಳನ್ನ ಬರಮಾಡ್ಕೊಳ್ತಾ ಇರತಕ್ಕಂಥದ್ದು 4 ಜನ ಸ್ವಾಮೀಜಿಗಳು ಕೂಡ ಇಲ್ಲಿ ಬರ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕಾರ್ಡ್ಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ. ಈಗ ಡಿ.ಟಿ. ದೇವರಿಗೆ ಸ್ವಾಗತ, ಸ್ವಾಮೀಜಿಗಳಿಗೆ ಸ್ವಾಗತ, ಲಲಿತಾ ಡಿ.ಟಿ. ದೇವರಿಗೆ ಸ್ವಾಗತ ಅಂತ ಎಲ್ಲರೂ ಕೂಡ ಸ್ವಾಗತವನ್ನು ಕೋರ್ತಾ ಇರತಕ್ಕಂಥ ಒಂದು ವಿಷಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ವಿಶೇಷವಾಗಿ ಎಲ್ಲರೂ ಕೂಡ ಇಲ್ಲಿ ವೇದಿಕೆ ಬಳಿ ತೆರಳ್ತಾ ಇದ್ದಾರೆ. ಈಗ ನಾನು ಈಗ ಪೋರ್ಟಿಕೆ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪೂರ್ಣಕುಂಭ ಸ್ವಾಗತ ಮಾಡ್ತಾ ಇರತಕ್ಕಂಥ ಮಹಿಳಾ ಮಣಿಗಳು ಮುತ್ತೈದೆಯರು ಕೂಡ ಇಲ್ಲಿ ಬರ್ತಾ ಇರತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ ಅವ್ರ ಹಿಂದೆ ಸ್ವಾಮೀಜಿಗಳು ಕೂಡ ಬರ್ತಾ ಇರತಕ್ಕಂಥದ್ದು. ಈಗ ಈ ಒಂದು ಸಾಮಾನ್ಯವಿನ ಒಂದು ಹಾದಿಯನ್ನ ಮಾಡಿದರೆ ಅಲ್ಲಿಂದ ಅವ್ರನ್ನ ಸ್ವಾಮೀಜಿಗಳನ್ನ ಕರೆದುಕೊಂಡು ಬರಲಾಗತ್ತೆ. ಬಲಭಾಗದಲ್ಲಿ ಈ ಒಂದು ಮುತ್ತೈದೆಯರುಗಳನ್ನ ಇಲ್ಲಿ ಸ್ವಾಗತ ಮಾಡ್ತಾ ಇರತಕ್ಕಂಥದ್ದು. ಮುತ್ತೈದೆಯರುಗಳು ಪೂರ್ಣಕುಂಭ ಸ್ವಾಗತ ಮಾಡ್ತಾ ಇರತಕ್ಕಂಥದ್ದು. ಮಡಿ ವೇದಿಕೆ ಮೇಲೆ 4 ಜನ ಸ್ವಾಮಿಗಳೀಗ ವೇದಿಕೆ ಒಳಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ಒಳಗೆ ಬರ್ತಾ ಇರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಸ್ವಾಮೀಜಿಗಳು ಬಂದರು, ವೇದಿಕೆ ಹತ್ರ ಬರ್ತಾರೆ. ಈಗ ಕೆಲವೇ ನಿಮಿಷಗಳಲ್ಲಿ ಸಮಾರಂಭಗಳು ಕೂಡ ಪ್ರಾರಂಭ ಆಗುತ್ತೆ. ನೋಡಿ ಲಲಿತಾಭಿನಂದನ ಸಮಾರಂಭ ಇದು. ಲಲಿತಾ ಡಿ.ಟಿ. ದೇವೇಗೌಡರವರಿಗೆ ಸನ್ಮಾನ ಮಾಡತಕ್ಕಂಥ ಒಂದು ಸಮಾರಂಭ ಅಚ್ಚುಕಟ್ಟಾಗಿ ನೆರವೇರಿಸಿರ್ತಕ್ಕಂಥದ್ದು. ಅದ್ಭುತವಾಗಿರ್ತಕ್ಕಂಥ ರಂಗ ಸಜ್ಜಿಕೆಯನ್ನು ಹಾಕಿರ್ತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದೀರಾ. ಎಲ್ಲರೂ ಕೂಡ ವಿಶೇಷವಾಗಿ ಆಲ್ರೆಡಿ ಆಸೀನರಾಗಿದ್ದಾರೆ. ಎಲ್ಲರೂ ಕೂಡ ನೋಡಿ ಅದ್ಭುತವಾಗಿರ್ತಕ್ಕಂಥ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ನೋಡಿ 4 ಜನ ಸ್ವಾಮೀಜಿಗಳು, ಕೃಷ್ಣೇಗೌಡರು ಮತ್ತು ಎಲ್ಲ ಮುಖ್ಯ ಅತಿಥಿಗಳೆಲ್ಲ ಕೂಡ ಇಲ್ಲಿಗೆ ವೇದಿಕೆ ಮೇಲೆ ಬರ್ತಾ ಇರತಕ್ಕಂಥ ದೃಶ್ಯವನ್ನು ಈಗ ನಾವು ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ವಿಶೇಷವಾಗಿ ಅವರವರಿಗೆ ನಿಗದಿಯಾಗಿರ್ತಕ್ಕಂಥ ಆಸನಗಳಲ್ಲಿ ಅವರುಗಳನ್ನ ಕೂಡಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದಾರೆ. ಈಗ ಎಲ್ಲರೂ ಕೂಡ ಕಾಲಿಗೆ ನಮಸ್ಕಾರ ಮಾಡ್ತಾ ಇರತಕ್ಕಂಥದ್ದು. ಲಲಿತಾ ಅಭಿನಂದನ ಕಾರ್ಯಕ್ರಮದಲ್ಲಿ ಈಗ ಸ್ವಾಮೀಜಿಗಳು ಬಂದು ಕುಳಿತಿದ್ದಾರೆ. ಮತ್ತು ಇವರ ಅಕ್ಕಪಕ್ಕದಲ್ಲಿ ಇತರೆ ಅತಿಥಿಗಳಾಗಿರ್ತಕ್ಕಂಥ ಕೃಷ್ಣೇಗೌಡರವರು ಮತ್ತು ಲಲಿತಾ ಡಿ.ಟಿ. ದೇವೇಗೌಡರವರು ಮತ್ತು ಕವಿತಾ ಮೇಡಮ್ ಅವರು ಎಲ್ಲರೂ ಕೂಡ ಇಲ್ಲಿ ಕುಳಿತಿರತಕ್ಕಂಥದ್ದನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಸುಂದರವಾದ ನೋಡಿ ರಾಮೇಗೌಡರು, ಮಾಜಿ ಉಪಕುಲಪತಿಗಳು ಕೂಡ ಕುಳಿತಿದ್ದಾರೆ. ಬಿಬಿಮಠ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಲ್ರೆಡಿ ಕುಳಿತಿದ್ದಾರೆ. ಈಗ ಇನ್ನೇನು ಕೆಲವು ನಿಮಿಷಗಳಲ್ಲಿ ಸಮಾರಂಭ ಆರಂಭ ಆಗುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲ ಕವಿತಾ ಮೇಡಮ್ ಅವರು ಅತ್ಯಂತ ಅದ್ಭುತವಾಗಿ ಇವರು ಭಾಷಣ ಮಾಡಿದ್ರು ಇವತ್ತು. ನೋಡಿ ಲಲಿತಾ ಡಿ.ಟಿ. ದೇವೇಗೌಡರು ಕೂಡ ಅವರು ಒಂದು ಆಶೀರ್ವಾದ ಇದ್ದಾರೆ ವೇದಿಕೆ ಮೇಲೆ. ಮಾಡಿ
ಘಟಿಕೋತ್ಸವ ಭವನ ತುಂಬ ದೊಡ್ಡದಾಗಿದೆ. ಸುಮಾರು 1000 ಜನ ಕುತ್ಕೋಬೋದು, 1000 ಜನ ಕುತ್ಕೋಬೋದು. ಅಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ಒಂದು ಕುರ್ಚಿ ಕಾಲಿಟ್ಟಕ್ಕೆ ಎಲ್ಲ ಕಡೆ ಭರ್ತಿ ಆಗಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರಾ. ಜನಗಳು ತುಂಬ ಸಂತೋಷಗಳಿಂದ ಸಮಾರಂಭವನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರವಾಗಿ ಬಂದು ಕೂತಿದ್ದಾರೆ. ವಿಶೇಷವಾಗಿ ಆಹ್ವಾನಿತರು ಮತ್ತು ವಿಶೇಷ ಅಲಂಕಾರ ಮಾಡಿಕೊಂಡಿರ್ತಕ್ಕಂಥದ್ದು ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ಕೊಂಡು ಈ ಆಹ್ವಾನಿತರು ಬಂದು ಕೂತಿದ್ದಾರೆ. ಈಗ ಎಲ್ಲ ಕಡೆ ಅತ್ಯಂತ ಸಂಭ್ರಮದಿಂದ ಎಲ್ಲ ಕುತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಅಂತ ಒಂದು ಆಸಕ್ತರಾಗಿದ್ದಾರೆ. ನೋಡಿ, ಇಲ್ಲಿ ನಮ್ಮ ಲಕ್ಕೆಗೂಡು ಕೂಡ ಕುಳಿತಿರ್ತಕ್ಕಂಥದ್ದು ನಾವು ನೋಡ್ತಿದ್ದಾರೆ. ಲಕ್ಕೆಗೂಡು ನಮ್ಮ ಮಿತ್ರರು, ನಮ್ಮ ಸಹಪಾಠಿಗಳವರು ಕೂಡ ಕುಳಿತಿದ್ದಾರೆ. ಇಲ್ಲಿ ನೋಡಿ, ಅವರ ಎಲ್ಲರೂ ಶಿಸ್ತಿಯಿಂದ ಕುಳಿತಿರ್ತಕ್ಕಂಥ ಪುಸ್ತಕವನ್ನೀಗ ನಾವು ನೋಡ್ತಾ ಇದ್ದೇವೆ. ಈಗ ಎಲ್ಲರೂ ಕೂಡ ಈ ಒಂದು ಸಮಾರಂಭವನ್ನು ಕಣ್ತುಂಬಿಕೊಳ್ಳಲು ಕೂತಿದ್ದಾರೆ. ಮತ್ತು ರೈತ ಟಿಟಿ ವಿಜಯಗೌಡರಿಗೆ ಸನ್ಮಾನ ಮಾಡತಕ್ಕಂಥದ್ದು ಅಭಿನಂದನಾ ಸಮಾರಂಭೋತ್ಸವವಾಗಿ ಈಗ ಎಲ್ಲರೂ ಕೂತಿರ್ತಾರೆ. ಸಂಪೂರ್ಣವಾಗಿ ಭರ್ತಿಯಾಗಿದೆ ಒಂದು ಆಡಿಟೋರಿಯಂ. ಇದು ಮುಕ್ತ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಭವನ. ತುಂಬ 1000 ಜನ ಇಲ್ಲಿ ಕೂತ್ಕೋಬೋದು ಮತ್ತು ಮೇಲೆ ಬಾಲ್ಕನಿ ಕೂಡ ಇದೆ. ಇಲ್ಲಿ ಎಲ್ಲರೂ ಕೂಡ ಶಿಸ್ತಿನಿಂದ ಕುಳಿತಿರ್ತಕ್ಕಂಥದ್ದು ನೋಡ್ತಾ ಇದ್ದಾಗ ಈಗ ನಾಡಗೀತೆಯನ್ನು ಆಡ್ತಾ ಇದ್ದಾರೆ. ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಯನ್ನು ಆಡ್ತಾ ಇದ್ದಾರೆ. ನಾಡಗೀತೆಗೆ ಗೌರವವನ್ನು ಕೊಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದ. ಹಾಗೆ ತುಂಬ ಜನ ಎಲ್ಲಿ ನೋಡಿದ್ರು ಜನ ಇರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದಾರೆ. ಈಗ ಅತ್ಯಂತ ಅದ್ಭುತವಾದ ರಮಣೀಯವಾಗಿರ್ತಕ್ಕಂಥ ದೃಶ್ಯ. ಕನ್ನಡ ನಾಡಿನ ಹೆಮ್ಮೆಯ ಗೀತೆ ನಾಡಗೀತೆಗೆ ಆ ನಾಡಗೀತೆಗೆ ಎಲ್ಲರೂ ಕೂಡ ನಿಂತುಕೊಂಡು ಗೌರವವನ್ನು ಸಲ್ಲಿಸ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದಾರೆ. ಈಗ ನೋಡಿ, ಎಲ್ಲರೂ ಕೂಡ ವಿಶೇಷವಾಗಿ ಉತ್ತಮವಾಗಿ ಶಿಸ್ತಿನಿಂದ ಇರತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೀರಾ. ವೇದಿಕೆ ಮೇಲೆ ಎಲ್ಲರೂ ಕೂಡ ನಿಂತಿರ್ತಕ್ಕಂಥದ್ದು ಮತ್ತು ಎಲ್ಲರೂ ಕೂಡ ಶಿಸ್ತಿನಿಂದ ನಿಂತಿರ್ತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ. ನಾಡಗೀತೆಗೆ ಯಾವ ರೀತಿ ಗೌರವ ಕೊಡಬೇಕು, ಎಷ್ಟು ಗೌರವ ಕೊಡಬೇಕು ಎಂಬುದನ್ನು ಎಲ್ಲರೂ ಕೂಡ ತಾವೀಗ ನೋಡ್ತಾ ಇದ್ದೀರಾ. ಈಗ ವೇದಿಕೆ ಮೇಲೆ ಕೆಳಗಡೆ ಇಳಿದು ಬಂದು ಒಂದು ರೌಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಎಲ್ಲರೂ ಕೂಡ ಯಾವ ರೀತಿ ನಿಂತಿದ್ದಾರೆ. ಈಗ ಒಂದು ನಾಡಗೀತೆಗೆ ಗೌರವವನ್ನು ಕೊಡ್ತಾ ಇರ್ತಕ್ಕಂಥ ಈಗ ನಾವು ನೋಡ್ತಾ ಇದ್ದೇವೆ. ಈಗ ನೋಡಿ, ಎಲ್ಲರೂ ಕೂಡ ಮಾಧ್ಯಮದವರು, ಯೂಟ್ಯೂಬ್ ಚಾನಲ್ ಅವರು ಎಲ್ಲರೂ ಕೂಡ ಇಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇರ್ತಕ್ಕಂಥ ಪುಸ್ತಕವನ್ನೀಗ ನಾವು ನೋಡ್ತಾ ಇದ್ದೇವೆ. ಈಗ ನೋಡಿ, ಎಲ್ಲರೂ ಕೂಡ ಇದ್ದಾರೆ. ಈಗ ಇಲ್ಲಿ ಕಡೆ ತಿರುಗಿ ಅಲ್ಲಿ ಭಾರತ ಜನತೆ ವಿದ್ಯಾರ್ಥಿ ಹಾಡನ್ನು ಆಡ್ತಾ ಇರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದೇವೆ. ಈಗ ಈಗ ನಾಡಗೀತೆ ಮುಕ್ತಾಯವಾಗಿದೆ. ಈಗ ವೇದಿಕೆ ಮೇಲೆ ಎಲ್ಲರೂ ಕೂಡ ಆಸೀನರಾಗಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದೀರಾ. ಈಗ 4 ಜನ ಸ್ವಾಮೀಜಿಗಳು ಇಲ್ಲಿ ಆಸೀನರಾಗಿ ಎಲ್ಲರಿಗೂ ಕೂಡ ದರ್ಶನ ಕೂಡ ಕೊಡ್ತಾ ಇದ್ದಾರೆ. ಮತ್ತು ರಾಮೇಗೌಡರು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಂಡತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮತ್ತು ಲಲಿತಾ ಟಿ ದೇವೇಗೌಡರು, ಕೃಷ್ಣೇಗೌಡರು ಕೂಡ ಕುಳಿತಿರ್ತಕ್ಕಂಥ ದೃಶ್ಯವನ್ನೀಗ ತಾವು ನೋಡ್ತಾ ಇದ್ದಾರೆ. ಈಗ 4 ಜನ ಸ್ವಾಮೀಜಿಗಳು ಗಂಭೀರವಾಗಿ ಕುಳಿತಿದ್ದಾರೆ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಕುಳಿತಿರ್ತಕ್ಕಂಥದ್ದು ದೃಶ್ಯ ನೋಡ್ತಾ ಇದ್ದಾರೆ. ಟಿ ದೇವೇಗೌಡರು, ಕೃಷ್ಣೇಗೌಡರು ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕುಳಿತಿರ್ತಕ್ಕಂಥ ದೃಶ್ಯವನ್ನೀಗ ನಾವು ನೋಡ್ತಾ ಇದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಶ್ರೀಯುತರನ್ನ ಫಲಪುಷ್ಪ ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ಶ್ರೀ ನಟೇಶ್ ಅವರನ್ನು ಕೋರ್ತೇನೆ.
ಆಸಕ್ತಿ ಉನ್ನತವಾದದ್ದು. ಹಾಗೆ ಚಲನಚಿತ್ರ ರಂಗದಲ್ಲಿ ರಾಜ್ಕುಮಾರ್ ಅವರ ಕುಟುಂಬದ ಸೇವೆ ಅನನ್ಯವಾದದ್ದು, ಅದ್ಭುತವಾದದ್ದು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಹೆಮ್ಮೆ. ಅವರಿಲ್ಲದ ಶೂನ್ಯವನ್ನು ಕೊಂಡಿರುವಂಥವರು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಇಡೀ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಗೆ ಸ್ವಾಗತಿಸಬೇಕೆಂದು ಕೋರ್ತೇನೆ. ಅಲ್ಲದೆ ರೈತ ಕೃಷಿಕನಾದರೆ ಸಾಲದು, ವಿಜ್ಞಾನಿಯಾಗಬೇಕು, ಉದ್ಯಮಿಯಾಗಬೇಕು, ಮೌಲ್ಯವರ್ಧನೆ ಮಾಡಿ ಕೋಟಿ ಗಳಿಕೆಯ ಸ್ಥಾನಕ್ಕೆ ಏರಬೇಕು ಅಂತ ಹೇಳಿ ರೈತರ ಆತ್ಮಂತಹ ಈ ರೈತ ಮಹಿಳೆಯನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ಪ್ರತಿಮಾ ಅವರು ನಡೆಸಿಕೊಡ್ಬೇಕು ಅಂತ ಪ್ರಾರ್ಥನೆ. ಈಗ ಬಿಡುಗಡೆ ಆಗ್ತಾ ಇದೆ. ಆ ಜವಾಬ್ದಾರಿಯನ್ನು ಹೊತ್ತಿರುವಂಥದ್ದು ಅತ್ಯಂತ ಅರ್ಥಪೂರ್ಣವಾಗಿದೆ. ಶ್ರೀಕರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅವರನ್ನು ಶ್ರೀ ಎಎಲ್ ಉಮೇಶ್ ಅವರು ಫಲಪುಷ್ಪನಿಗೆ ಗೌರವಿಸಿ ಸ್ವಾಗತಿಸಬೇಕೆಂದು ಕೋರ್ತೇನೆ. ಆಗಮಿಸಿ ಉಪಸ್ಥಿತರಿರುವಂತಹದ್ದು ನಮಗೆಲ್ಲ ಬಹಳ ಸಂತೋಷ ಉಂಟು ಮಾಡಿದೆ. ಶ್ರೀಕರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀ ಎನ್ ಶಿವಪ್ರಕಾಶ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಕೋರ್ತೇನೆ. ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕು ಅಂತ ಕೋರಿಕೊಳ್ತಾ, ನೀವೆಲ್ಲರೂ ಅದಕ್ಕೆ ಸಾಕ್ಷಿ ಪ್ರಜ್ಞೆ ಆಗಬೇಕು ಅಂತ ನಮ್ಮಲ್ಲೂ ಕೋರಿಕೊಳ್ತಾ, ಶ್ರೀಮತಿ ಲಲಿತಾ ಅವರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಶ್ರೀಮತಿ ನಿಶ್ಚಲಗೌಡ ಅವರು ಅವರನ್ನು ಅಭಿನಂದಿಸಿ ಸ್ವಾಗತ ಕೊಡಬೇಕು ಅಂತ ಕೋರ್ತೇನೆ.
ಅವಕಾಶ ನೀಡಿದ್ದಾರೆ ಮಗಳು ಕೂಡ ಮತ್ತು ಜಿಕೆ ಶಿವಣ್ಣವರ ಶಾಸನಗಳು ಈ ಕಾರ್ಯ ನಮ್ಮ ಪ್ರೀತಿಯ ಗುರುಗಳು ಮಂಡ್ಯ ಕರ್ನಾಟಕ ಸಂಘದ ಪ್ರೊಫೆಸರ್ ಜಯಪ್ರಕಾಶ್ ಗೌಡರು ಆಗಮಿಸಿದ್ದಾರೆ. ಅವರು ನಮಸ್ಕಾರ. ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಲ್ಲಿ ನನ್ನ ನಮನಗಳು. ವೇದಿಕೆ ಮೇಲೆ ಸ್ವಾಮಿ ಶ್ರೀ ಶ್ರೀ ಮುಕ್ತಿದಾನಂದಜಿ ಮಹಾರಾಜ್ ಸ್ವಾಮೀಜಿಯವರಿದ್ದಾರೆ. ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರಿದ್ದಾರೆ. ನಮ್ಮ ಮೈಸೂರು ಶಾಖಾ ಮಠದ ಸೋಮನಾಥ ಸ್ವಾಮೀಜಿಯವರಿದ್ದಾರೆ. ಇವರೆಲ್ಲರಿಗೂ ಅವರಲ್ಲಿ ನನ್ನ ನಮನಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾನ್ಯ ಶಾಸಕರಾದ ಜಿ ಟಿ ದೇವೇಗೌಡರೆ, ಶ್ರೀಮತಿ ಲಲಿತಾ ಜಿ ಟಿ ದೇವೇಗೌಡರೆ, ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ, ಶ್ರೀಮತಿ ಡಾಕ್ಟರ್ ಕವಿತಾ ಮಿಶ್ರಾ ಅವರೇ, ನನ್ನ ಸ್ನೇಹಿತರಾದ ಕೃಷ್ಣೇಗೌಡರೆ ಮತ್ತು ವೇದಿಕೆ ಮೇಲೆ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಅತಿ ಮಹಾಗಣ್ಯರೇ, ಜಿ ಟಿ ದೇವೇಗೌಡರು ಮತ್ತು ಲಲಿತಾ ಜಿ ಟಿ ದೇವೇಗೌಡರು ಅಭಿನಂದಿಗಳು, ಅಭಿಮಾನಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಮಾಧ್ಯಮ ಮಿತ್ರರು, ಈ ದಿನ ಒಂದು ಕಿರು ಹೊತ್ತಿಗೆ ನೆನಪಿನ ಸುರುಳಿ ಅನ್ನೋದನ್ನ ಬಹಳ ಸಂತಸದಿಂದ ಬಿಡುಗಡೆ ಮಾಡಿದ್ದೇವೆ. ನನಗೆ ಡಾಕ್ಟರ್ ಶಿವಪ್ರಕಾಶ್ ಅವರು ಸುಮಾರು ದಿನಗಳ ಹಿಂದೆ ಈ ಕಾರ್ಯಕ್ರಮದ ಬಗ್ಗೆ ಹೇಳಿ ನನ್ನನ್ನು ಬರಬೇಕು ಅಂತೇಳಿ ಬಹಳಷ್ಟು ದಿವಸಗಳಿಂದ ಕೇಳ್ತಾರೆ. ಮೊದಲೊಂದು ದಿನಾಂಕ ಬುಕ್ ಮಾಡಿದಾಗ ನಾನು ಇರಲಿಲ್ಲ.
ಇವತ್ತು ಕೂಡ ನಿನ್ನೆ ರಾತ್ರಿ 2 ದಿವಸದಿಂದ ಬಂತು. ಆದರೆ ಇವತ್ತಿನ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೋಬಾರ್ದು ಅಂತ ಹೇಳಿ ನಾನು ಬಹಳ ಸಂತಸದಿಂದ ಇಲ್ಲಿ ಬಂದಿದ್ದೇನೆ. ಬಹಳ ಮುಖ್ಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಶ್ರೀಮತಿ ಲಲಿತಾ ಅವರು ನಮ್ಮ ಊರಿನವರು. ಅವರ ಬಾಂಧವ್ಯ, ಅವರ ವ್ಯಕ್ತಿತ್ವವನ್ನು ಮೆಚ್ಚಿ ನಾನು ಆ ಕಾರ್ಯಕ್ರಮಕ್ಕೆ ಬಂತು. ಈ ಕಿರು ಹೊತ್ತಿಗೆ 1-2-3 ದಿವಸ ಹಿಂದೆ ನೋಡಿದೆ, ಶಿವಪ್ರಕಾಶ್ ಕಳಿಸಿದ್ರು. ಅವರು ಚಿಕ್ಕದ್ರಿಂದ ಇವತ್ತು ತನಕ ಯಾವ ರೀತಿ ಜೀವನವನ್ನು ಮಾಡಿದ್ದಾರೆ, ಹೇಗೆ ಬದುಕ್ತಾ ಇದ್ದಾರೆ ಅನ್ನೋದನ್ನ ಬಹಳ ಸರಳವಾಗಿ ವ್ಯಕ್ತ ಮಾಡಿದ್ದಾರೆ. ಇದನ್ನ ಹೇಳಲ್ಲ, ನೀವು ಓದಿ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಶ್ರೀಮತಿ ಲಲಿತಾ ಅವರು ಹುಟ್ಟು ಬಂದ ರೀತಿಯನ್ನು ನೆನೆಸ್ಕೊಳ್ಳುವಾಗ ನನಗೂ ಒಂದು ಕಡೆ ಎಲ್ಲೋ ಒಂದು ಕಡೆ ಇಂಥವ್ರಿಗೆಲ್ಲೋ ಒಂದು ಒಳ್ಳೆಯ ಸ್ಥಾನ ಸಿಗಬೇಕು, ಒಳ್ಳೆಯದಾಗಬೇಕು ಅನ್ನೋದು ಮನಸ್ಸಿನಲ್ಲಿ ಎರಡೂ ಕೂಡ ಬರುವಂಥದ್ದು. ಅದರಿಂದಾಗಿ ಇವತ್ತು ಸಹಕಾರತ್ನ ಪ್ರಶಸ್ತಿ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನು ಮಾತಾಡಲಿಕ್ಕೆ ಮಾನ್ಯ ಕೃಷ್ಣೇಗೌಡರು ಇದ್ದಾರೆ. ಅವ್ರ ಭಾಷೆಯಲ್ಲಿ ಅದನ್ನು ಹೇಳ್ತಾರೆ. ನಾನು ತಿರುಪತಿಯಾಗಿದ್ದಾಗ ನಮ್ಮ ಊರ ಕಡೆಯಿಂದ ಬಹಳಷ್ಟು ಜನರು ಬರೋರು. ಎಲ್ಲೋಗಿದ್ರಪ್ಪ ಅಂತಂದ್ರೆ, ನಾವು ಲಲಿತಕ್ಕೆ ಅವ್ರ ಮನೆಗೆ ಹೋಗಿದ್ದು. ಅವ್ರ ಮನೆ ಒಳಗಡೆ ಹೋಗಿ ಊಟ ಮಾಡ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲ ಥರದ ಅಡುಗೆ ಮಾಡಿದ್ರು, ನಾವೇ ಬಡಿಸ್ಕೊಂಡು ಊಟ ಮಾಡ್ಕೊಂಡು ಅಷ್ಟು ಸರಳತೆ, ಅನ್ಯೂನ್ಯತೆ. ಸೀದಾ ಅವ್ರ ಅಡುಗೆ ಮನೆಗೆ ಹೋಗಿ ಊಟ ಮಾಡ್ಕೊಂಡು ತಿನ್ಕೊಂಡು ನನ್ನ ಆಫೀಸಿದ್ರು. ಅದ್ರಲ್ಲಿ ನಾನು ಒಬ್ಬ ಕೂಡ ಭಾಳ ಚೆನ್ನಾಗಿ ಸಾಂಬಾರು ಮಾಡ್ತಾರೆ, ಉಪ್ಸಾರು ಅಂತೂ ಭಾಳ ಚೆನ್ನಾಗಿ ಮಾಡ್ತಾರೆ. ನಾನು ಭಾಳಷ್ಟು ದಿನ ಅವ್ರ ಮನೆಯಲ್ಲಿ ಊಟ ಮಾಡಿದ್ದೇನೆ. ಅವರು ಎಷ್ಟು ಪ್ರೀತಿಯಿಂದ ನಮ್ಮ ಊಟ ಹಾಕ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ, ಬಹಳ ಮುಖ್ಯ. ಅದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ತೀವಿ. ಯಾವುದೇ ಒಂದು ಸ್ಥಾನಕ್ಕೆ ಬಂದಾಗ ಅವರ ಮಹತ್ವ ಗೊತ್ತಾಗಬೇಕು ಅಂದರೆ ಅವರ ಬೆರೀಬೇಕು. ನನ್ನ ನೂರು ನನ್ನ ತಾಲೂಕ್ನವರು ಅಂತ ನಾನೇನು ಹೋಗೋಕ್ಕಾಗಿಲ್ಲ. ಅವರು ಮೊದಲಿದ್ದನು ಬಹಳ ಸಣ್ಣ ಜೀವಿ. ಬಹಳಷ್ಟು ಮಹಿಳೆಯರಿಗೆ ಇವರು ಮಾದರಿ ಆಗಬೇಕು ಅಂತ. ಆದರೆ ಈ ಸಂದರ್ಭದಲ್ಲಿ ಲಲಿತಾ ಅವರು ಒಂದೇ ಒಂದು ಮಾತು ಹೇಳಿ ಬಯಸ್ತೀನಿ. ಈ ದೇಶದಲ್ಲಿ ಮಾತಾಡಬೇಕು, ಏನೋ ಮಾತಾಡಬೇಕು. ನೀವು ಮಾತಾಡಲ್ಲ, ಮೌನವಾಗಿರ್ತೀರಿ, ಮಾತು ಕಡಿಮೆ, ಕೆಲಸ ಜಾಸ್ತಿ. ಇವತ್ತು ಈ ದೇಶಕ್ಕೆ ಹೆಚ್ಚು ಮಾತಾಡೋರು ಬೇಕು. ಸುಳ್ಳು ಮಾತಾಡೋದು ಅಥವಾ ನಿಜ ಮಾತಾಡೋದು ಮಾತಾಡಬೇಕು. ಇವತ್ತು ಮಾತಾಡದೇ ಇದ್ರೆ ನಿಮ್ಮನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಸಹಕಾರ ಕ್ಷೇತ್ರ ಇರ್ಬೋದು, ರಾಜಕೀಯ ಕ್ಷೇತ್ರ ಇರ್ಬೋದು, ನಿಮ್ಮಲ್ಲಿ ಒಳ್ಳೆ ಗುಣಗಳಿದೆ, ಅದನ್ನು ಕಾಪಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಮಾತಾಡೋದನ್ನು ಕೂಡ ಹೆಚ್ಚು ಮಾಡಬೇಕು ಅಂತ ನನ್ನ ಭಾವನೆ. ಮಾತಾಡೋರಿಗೆ ಜಾಸ್ತಿ ಬೆಲೆ ಇದೆ, ಮಾತಾಡದೇ ಇದ್ರೆ ಬೆಲೆ ಇರಲ್ಲ, ಹಿಂಕಾಕ್ತಾರೆ. ಸೊ ಅದರಿಂದ ನಿಮ್ಮ ವ್ಯಕ್ತಿತ್ವ ನಮಗೆ ಗೊತ್ತು, ಎಷ್ಟು ಜನ ಗೊತ್ತಿರುತ್ತೆ, ನಿಮ್ಮ ಜೊತೆ ನಿಮ್ಮ ಮನೆಗೆ ಬಂದಿರೋರು ಮಾತ್ರ ಗೊತ್ತಿರ್ತದೆ. ಸೊ ಹಾಗಾಗಿ ಈ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು. ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಥವಾ ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಅಂದರೆ ನೀವು ಹೆಚ್ಚು ಮಾತಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು. ಇವತ್ತು ಜಿ ಟಿ ದೇವೇಗೌಡರು ನನ್ನ ಊರಲ್ಲ, ನನ್ನ ಕ್ಷೇತ್ರದ ಶಾಸಕರು. ಅವರು ಕೂಡ ನಾನು ಭಾಳ ಹತ್ತಿರವರು, ಮೊದಲಿಂದ ನೋಡಿರ್ತಕ್ಕಂಥವ್ರು. ಸೊ ಇವರಿಬ್ಬರು ಬಾಂಧವ್ಯ ಭಾಳಷ್ಟು ಇದೆ ನನಗೆ. ಹೆಚ್ಚಿನ ಬಾಂಧವ್ಯ ಲಲಿತಾ ಅವರು ಅವ್ರ ಪ್ರೀತಿಯಿಂದ ಮಾತಾಡ್ಸೋಂಥದ್ದು, ಅವರು ಜನರಿಗೆ ಅವ್ರ ಕೈಲಾದಷ್ಟು ಕೆಲಸವನ್ನು ಮಾಡುವಂಥದ್ದು ನೋಡಿದಾಗ ನಾವು ಅವ್ರಿಗೆ ಇಂಥ ವ್ಯಕ್ತಿಗಳಿಗೆ ನಾವು ಯಾವತ್ತೂ ಅವ್ರಿಗೆ ಸಹಕಾರಿಯಾಗಿರಬೇಕು. ನಾವು ಅವ್ರನ್ನ ಬೇರೆ ಜನರಿಗೆ ಪರಿಚಯಿಸಬೇಕು ಅನ್ನೋದು ನಮ್ಮ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೇನೆ.
ಇವತ್ತು ಜಿ ಟಿ ದೇವೇಗೌಡರು ಬಹಳಷ್ಟು ವೇಗವಾಗಿ ರಾಜಕೀಯದಲ್ಲಿ ಸಚಿವರಾಗಿದ್ದರು, ಎಲ್ಲ ಸ್ಥಾನಗಳನ್ನು ಅನುಭವಿಸಿದ್ದಾರೆ. ಅದಕ್ಕೆ ಹಿನ್ನೆಲೆ ನಾನು ಅಂದ್ಕೊಂಡಿದ್ದು ಲಲಿತ್ ಅವರ ಪ್ರೇರಣೆ, ಅವರ ಸಪೋರ್ಟ್, ಅವರ ಎನ್ಕರೇಜ್ಮೆಂಟ್ ಇದೆ ಅಂತ ನಾನು ಬಯಸಿದ್ದೇನೆ. ಅವಿದೇ ಇದ್ದಿದ್ರೆ ಪ್ರಾಯಶಃ ಜಿ ಟಿ ದೇವೇಗೌಡರು ಈ ಮಟ್ಟಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅನ್ನೋ ಭಾವನೆ. ಅದನ್ನು ಮುಂದುವರಿಸಬೇಕು. ಅವ್ರ ಸಪೋರ್ಟ್ ಈಗಲೂ ಕೂಡ ಇದೆ. ಹಾಗಾಗಿ ನಮಗೆ ನಮ್ಮ ದೇಶಕ್ಕೆ, ನಮ್ಮ ಜನರಿಗೆ ಲಲಿತ್ ಅವರಂಥ ಸಂಖ್ಯೆ ಹೆಚ್ಚಾಗಬೇಕು. ಅವರು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸಹಾಯ ಮಾಡಲಿಕ್ಕೆ ಅನುಕೂಲಕರವಾಗಿರಬೇಕು ಅನ್ನೋದು ನಮ್ಮ ಆ ದೃಷ್ಟಿಯಿಂದನೇ ಇವತ್ತು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಎಲ್ಲರೂ ಇಟ್ಟಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನರು ಬಂದಿರಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಪ್ರೀತಿ, ಅವರಲ್ಲಿ ಅವ್ರ ಮೇಲೆ ಇರ್ತಕ್ಕಂಥ ಮನೋಭಾವ ಇವು ಬಹಳಷ್ಟು ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ದರಿಂದ ನೀವು ಈ ಹೊತ್ತಿನಲ್ಲಿ ಈ ದೇಶದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಗುಣಗಳನ್ನು ಬೇರೆಯವರು ಕೂಡ ಬಳಸ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಮತ್ತು ಶಾಲಿನಿ ರಜನೀಶ್ ಅವರು ಏನು ಹೇಳ್ತಾರೆ ಅಕ್ಷರ ಸತ್ಯ. ಇಂತಹ ಸರಳ ಜೀವಿಗಳಿಗೆ ನಾವೆಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಬೇಕು, ಎನ್ಕರೇಜ್ಮೆಂಟ್ ಮಾಡಬೇಕು, ಜೊತೆಗೆ ಹೇಳಬೇಕು, ಇಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಕ್ಕೆ ಬರಬೇಕು ಅನ್ನೋದನ್ನು ವ್ಯಕ್ತ ಮಾಡ್ತಾರೆ. ಇವತ್ತು ಈ ಕಿರು ಹೊತ್ತಿನ ನೀವು ಓದಿ ನೆನಪಿನ ಸುಳಿಯೋದನ್ನು ಅವರ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ. ವಿದ್ಯೆ ಇಲ್ಲದೆ ಜನರನ್ನ ವಿದ್ಯೆ ಇರೋ ರೀತಿಯಲ್ಲಿ ಸಂಪರ್ಕ ಮಾಡಿ ಇವತ್ತು ಈ ಮಟ್ಟಕ್ಕೆ ಅವರು ಬಂದಿದ್ದಾರೆ, ಒಂದು ಪ್ರಶಸ್ತಿಗಳನ್ನು ಪಡೆಯುವ ಲೆವೆಲ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂಥ ಗುಣಗಳನ್ನು ನಾವು ಕರಗತ ಮಾಡ್ಕೋಬೇಕು ಅನ್ನೋದು ಬಹಳ ಮುಖ್ಯ. ಬಹಳಷ್ಟು ಜನ ಇವತ್ತು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅದು ಕೂಡ ಇನ್ನು ಮುಂದೆ ಒಳ್ಳೆಯದಾಗ್ತದೆ. ತಾಯಿ ಚಾಮುಂಡೇಶ್ವರಿ ಇವರಿಗೆ ಒಳ್ಳೆಯದನ್ನು ಮಾಡಲಿ, ಹೆಚ್ಚಿನ ರೀತಿಯಲ್ಲಿ ನಮ್ಮ ಜನರಿಗೆ ಸಹಕಾರಿಯಾಗಲಿ. ರಾಜಕೀಯ ಇರ್ಬೋದು ಅಥವಾ ಸಾಹಿತ್ಯ ಕ್ಷೇತ್ರ ಯಾವುದೇ ಒಂದು ಕ್ಷೇತ್ರ ಇದ್ರೂ ಕೂಡ ಇದಕ್ಕೆ ಅವ್ರಿಗೆ ಇಲ್ಲಿರ್ತಕ್ಕಂಥ ಸ್ವಾಮೀಜಿಯವರ ಆಶೀರ್ವಾದ ಇದೆ, ನಿಮ್ಗಳ ಬೆಂಬಲ ಇದೆ. ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ. ದೇವರು ಅವರಿಗೆ ಒಳ್ಳೆಯದನ್ನು ಮಾಡಲಿ. ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅಂತಸ್ತು, ಆರೋಗ್ಯ ಎಲ್ಲವನ್ನು ಕಾಪಾಡಲಿ ಅಂತ ಹೇಳಿ ನಾನು ಬಂದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಶ್ರೀ ಗುರುವೇ. ಯಾರ ಸಾನ್ನಿಧ್ಯದಿಂದ ಈ ಸಭೆಗೊಂದು ಘನತೆ ಪಾವಿತ್ರ್ಯ ಪ್ರಾಪ್ತವಾಗಿದೆಯೋ ಆ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸಿ, ಪರಮ ಪೂಜ್ಯರಾದ ಶ್ರೀ ರಾಮಕೃಷ್ಣ ಆಶ್ರಮದ ಮೈಸೂರು ಶಾಖೆಯ ಅಧ್ಯಕ್ಷರಾದ ಸ್ವಾಮಿ ಶ್ರೀ ಶ್ರೀ ಮುಕ್ತಿದಾನಂದಜಿ ಮಹಾರಾಜ್ ಅವರ ಪಾದಾರವಿಂದಗಳಲ್ಲಿ, ಚಂದ್ರವನ ಆಶ್ರಮದ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿಗಳ ಪಾದಾರವಿಂದಗಳಲ್ಲಿ, ಆದಿಚುಂಚನಗಿರಿ ಶ್ರೀಮಠದ ಮೈಸೂರು ಶಾಖೆಯ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಸಭೆಯಲ್ಲಿ ಅದು ಮಿಲಿಟರಿ ಹೋಟ್ಲ್ ಅಲ್ವಾ, ಅದರಿಂದ ಉಪ್ಪಿಟ್ಟು ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ. ಯಾಕೆ ಹೀಗೆ ಹೇಳ್ಬೇಕು ಅಂತ ಅನ್ನಿಸ್ತು ಅಂದ್ರೆ, ಜಿ ಟಿ ದೇವೇಗೌಡರನ್ನು ಮಧ್ಯದಲ್ಲಿ ಕೂರಿಸ್ಕೊಂಡು ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಬೇರೆ ಯಾರಿಗೂ ಒಂಚೂರು ರಾಜಕಾರಣದ ವಾಸ್ತವ. ಇದು ಹಾಗಾಗಬಾರ್ದು ಅಂತ ಸ್ವತಃ ಜಿ ಟಿ ದೇವೇಗೌಡರು ಮತ್ತು ನಾವೆಲ್ಲರೂ ಪ್ರಯತ್ನ ಪಟ್ಟಿದ್ದೀವಿ. ತಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ವೇದಿಕೆಯನ್ನು ಗಮನಿಸಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈ ಕಾರ್ಯಕ್ರಮದಲ್ಲಿ ಯಾರು ಬಂದಿದ್ದಾರೆ ಮತ್ತು ಅವ್ರು ಏನು ಮಾತಾಡಬಹುದು,
ಕಾರ್ಯಕ್ರಮಕ್ಕೆ ಬೇರೆದೇ ಒಂದು ಉದ್ದೇಶ ಇದೆ ಅಂತ ನಮ್ಗೆ ಅನಿಸಿದ್ರೆ ನಮಗೆ ಬಹಳ ಸಂತೋಷ. ಬಂಧುಗಳೇ, ಬಹಳ ಸ್ಫುಟವಾಗಿ ಮಾತುಗಳನ್ನು ಹೇಳ್ಬಿಡ್ತೀನಿ. ಲಲಿತಕ್ಕ ಅವರಿಗೆ ಅಭಿನಂದನೆ ಅನ್ನೋದು ಒಂದು ನೆಪ, ಮತ್ತು ಅವರಿಗೆ ಅಭಿನಂದನೆ ಮಾಡೋದಕ್ಕೆ ಅವರಿಗೊಂದು ಸಹಕಾರಕ್ಕೆ ಸಂಬಂಧಪಟ್ಟಂತ ಒಂದು ಒಳ್ಳೆಯ ಪ್ರಶಸ್ತಿ ಬಂದಿದೆ ಅನ್ನುವುದು ಕೂಡ ಒಂದು ನೆಪ. ನಾವು ಈ ನೆಪವನ್ನು ಇಟ್ಟುಕೊಂಡು ಈ ಮನೆಯ ತಪಸ್ವಿನಿಯನ್ನ ಗೌರವಿಸುವಂತ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆಯ ತಪಸ್ವಿನಿ ಅನ್ನೋದು ಕುವೆಂಪು ಅವರು ಹೇಳಿದಂತ ಒಂದು ಶಬ್ದ. ಮನೆಯಲ್ಲಿರುವ ಗೃಹಿಣಿಯರನ್ನ ಅವರು ಮನೆಯ ತಪಸ್ವಿನಿ ಅಂತ ಕರೀತಾರೆ. ದಯವಿಟ್ಟು ತಾವು ಸಾವಧಾನದಿಂದ ಆಲಿಸಬೇಕು. ಮನೆಯಲ್ಲಿರುವ ಗೃಹಿಣಿಯರನ್ನ ಕುರಿತು ಕುವೆಂಪು ಅವರು ಎಷ್ಟು ಪೂಜ್ಯ ಭಾವದಿಂದ ಒಂದು ಪದ್ಯ ಬರೆದಿದ್ದಾರೆ ಅಂದ್ರೆ, ನಾನು ಎಲ್ಲ ಉದ್ದದ ಪದ್ಯ ಓದೋದಿಲ್ಲ, ಕೆಲವು ಸಾಲುಗಳನ್ನು ಮಾತ್ರ ಓದ್ತೀನಿ. ಎಷ್ಟು ಚಂದವಾದ ಮಾತು ಗಮನಿಸಿ. ಮನೆಯಲ್ಲಿ ನೀನಾದಿಯೇ ಗೃಹಶ್ರೀ, ಹೆಸರಿಲ್ಲದ ಹೆಸರು ನಿನಗೆ ಗೃಹಸ್ತ್ರೀ. ಹೇ ದಿವ್ಯ ಸಾಮಾನ್ಯೇ, ಹೇ ಭವ್ಯೆ ದೇವಮಾನ್ಯೇ, ಚಿರಂತನ ಅಕೀರ್ತಿ ಕನ್ಯೆ, ಅನ್ನಪೂರ್ಣೆ ಅಹಂ ಶೂನ್ಯೆ, ನಮೋ ನಿನಗೆ ನಿತ್ಯ ಧನ್ಯ. ಅಡುಗೆ ಮನೆಯ ಪರಮಶಾಲೆ, ಒಲೆಯ ಅಗ್ನಿ ಮುಖಜ್ವಾಲೆ, ಬಿಡುವಿಲ್ಲದ ಕಟು ತಪಸ್ಯೆ, ಹುಣ್ಣಿಮೆಯು ಅಮಾವಾಸ್ಯೆ, ಆದರೂ ಅಧೀನಾಸ್ಯೆ, ನೀನೆ ನಮಗೆ ಧೈರ್ಯ ಆಶೆ, ನಿನ್ನ ಪಾದಕ್ಕಿದೋ ಪೂಜೆ. ಗಮನಿಸಿ ಸಾಲ. ನಿನ್ನ ಪಾದಕ್ಕಿದೋ ಪೂಜೆ, ಪೂತ ಕವನ ಧವಳಲಾರೆ, ಬೆಂಕಿ ಹೊಗೆ ಹೊಗೆ ಬೆಂಕಿ, ಮಸಿ ಮುಸುರೆ ಮುಸುರೆ ಮಸಿ, ಆದರೆ ನಿಶ್ಶಂಕೆ. ಚೌಧುರಾಣಿ ಮನೀಯಸಿ, ನೀನೆ ಗರತಿ ನೀನೆ ರತಿ, ಎದೆ ಎದೆಗೂ ಹೂವಾರತಿ, ನೀನಿರದಿರೆ ಲೋಕದ ಗತಿ, ದುರ್ಗತಿ ಮೃತಿ ದೇವರೇ ಗತಿ. ರಕ್ಷಿಸುವ ದೈನಂದಿನ ಸಂಸಾರದ ರಸರೂಪದ ಚಿರತಾಪಸಿ, ಸುರರೂಪಸಿ, ಯತಿ ಸತಿ ಶಿವೆ ಓ ಪಾರ್ವತಿ. ತಾಳುತ್ತಿದೆ ಬಾಳುತ್ತಿದೆ ನಿನ್ನಿಂದೆಮ್ಮ ಇಳೆ, ಹೇಗಿದೆಯೇ ಸಾಮಾನ್ಯ ಮನೆಯ ಊರ್ಮಿಳೆ. ಗೃಹಿಣಿ ಗರತಿ ದೇವಿ ತಾಯಿ, ಹೆಸರಿಲ್ಲದ ಮಹಿಳೆ, ಮಣಿವೆನು ಇದೋ ನಿನ್ನಡಿಗಿ, ಹುಸಿವೆಸರಿಗೆ ಮುರುಳಾಗದ ದೇವರೊಲ್ಲದ ಹಸುಳೆ. ಸೌಖ್ಯದ ನೆಲೆ, ಶಾಂತಿಯ ಮನೆ, ಸೌಂದರ್ಯದ ಶಿವಮಂದಿರ, ಸಾಮಾನ್ಯದ ಸಿರಿತವರೆ, ಹಿಡಿಯದಿರಲಿ ನಿನಗವರ ಹೊಗಳಿಕೆಯ ಕೀರ್ತಿಯ ಶನಿ. ಗೃಹ 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 ತಪಸ್ವಿನಿ, ಪತ್ರಿಕೆಗಳ ದಪ್ಪಕ್ಷರ ಮೇಣ್ ಚಿತ್ರದ ಕ್ಷಣಿಕಕ್ಕೆ ನೀ. ಬೆಪ್ಪಾಗದೆ ಹೇ ಜನನಿ, ಒಪ್ಪಾಗಿರು ಒಲವಾಗಿರು, ನಿಜ ಮತದಲ್ಲಿ ರುಜು ಪಥದಲ್ಲಿ ನಡೆಸೆಮ್ಮನ್ನು ಋತದರ್ಶಿನಿ, ಹೇ ಮನುಕುಲ ಕಲ್ಯಾಣಿ. ಅಂತ ಅದ್ಭುತವಾದ ಕವನ ಬರೆದಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಲಲಿತಕ್ಕ ಒಂದು ನೆಪ. ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮ ಸ್ನೇಹಿತರೆಲ್ಲ ಆಲೋಚನೆ ಮಾಡಿ ಜಿ ಟಿ ದೇವೇಗೌಡರಿಗೆ ಹೋದಾಗ ಮೊದಲನೇ ಸಲ ಗದರ್ಸ್ ಓಡಿಸ್ಬೇಕು. ಏನ್ ಬುದ್ಧಿ ಇದೆ ಅಂದ್ರೆ ನಿಮ್ಗೆ, ಯಾಕೆ ಕಾರ್ಯಕ್ರಮ ಮಾಡಬೇಕು? ನಾವು ನಮ್ಮ ಮನೆಯವ್ರನ್ನ ಕೂತ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಇವೆಲ್ಲ ಏನು ಅವೆಲ್ಲ ಬೇಡ, ಹೋಗಿ. ಆಮೇಲೆ ಲಲಿತಕ್ಕ ಅವ್ರ ಹತ್ರ ಹೋದ್ರು. ಅವರಿಗೆ ಸಾರ್ವಜನಿಕವಾಗಿ ಹೀಗೆಲ್ಲ ಪ್ರಕಟವಾಗೋದಕ್ಕೆ ಸಂಕೋಚ. ಆದ್ರಿಂದ ಅವರು ಇಲ್ಲ ಅವೆಲ್ಲ ಆಗೋದಿಲ್ಲ, ಬೇಡ. ಆಮೇಲೆ ಅವ್ರನ್ನ ಒಪ್ಪಿಸಿದ್ರು. ಯಾಕೆ ಒಪ್ಕೊಂಡ್ರು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಜಿ ಟಿ ದೇವೇಗೌಡರು ಯಾಕೆ ಒಪ್ಕೊಂಡ್ರು? ಅಯ್ಯೋ ಈ ಹುಡುಗರು ಹಿಂಸೆ ಮಾಡ್ಬಿಟ್ರು, ಇನ್ನೇನ್ ಮಾಡ್ಲಿ ಒಪ್ಕೊಳ್ಳಿ ಅಂತ ಅಲ್ಲ, ಹಂಗಲ್ಲ. ನಿಮ್ಗೆ ಗೊತ್ತಿರ್ಬೇಕಲ್ಲ, ಈ ಗಂಡಸ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವತ್ತಾದ್ರೂ ಹೆಣ್ಮಕ್ಳನ್ನ ಒಂದ್ ದಿವಸ ಸಿಟಿ ಕರ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಇನ್ನೊಂದು ತಿಂಗಳು ಮಾತಾಡಂಗಿಲ್ಲ ಅವರು. ಅವತ್ತು ಕರ್ಕೊಂಡು ಹೋಗಿದ್ರು ಬನ್ನಿ, ನಾನು ಅವತ್ತು ಸಿಟಿ ಕರ್ಕೊಂಡು ಹೋಗಿಲ್ವಾ, ಅವತ್ತು ಸೀರೆ ತಗೊಂಡಿಲ್ವಾ, ಅವತ್ತು ಅಂಗಡಿ ಕರ್ಕೊಂಡು ಹೋಗಿಲ್ವಾ, ಹೋಟ್ಲ್ ಕರ್ಕೊಂಡು ಹೋಗಿಲ್ವಾ ಅಂತ ಇನ್ನೊಂದು 1-2 ತಿಂಗಳು ನಡೆಸ್ಬೋದು.
ಜಿ ಟಿ ದೇವೇಗೌಡರು ಹುನ್ನಾರು ಇದೇ ಇರ್ತದೆ. ಅದರಿಂದ ಒಂದು ಮಾಡ್ಬಿಡೋಣ, ಬಹಳ ಕಷ್ಟಪಟ್ಟಿದ್ದಾರೆ ಅಂತ ಎಲ್ಲ ಅಂತಾರೆ. ಹಿಂಗೇನೋ ಏನೋ ಮಾಡ್ತಾ ಇದ್ದಾರೆ ಅಂದ್ರೆ ಮಾಡ್ಕೊಳ್ಳಿ ಬಿಡಿ. ನನಗೆ ಒಂದು ಮಾತು ನನ್ನ ಹೃದಯವನ್ನು ತುಂಬಾ ತಾಕಿತ್ತು. ಈ ಪುಸ್ತಕದ ಹಿಂದ್ಗಡೆ ಪುಟದಲ್ಲಿ ಒಂದು ಬ್ಲರ್ಬ್ ನಾನು ಬರೆದಿದ್ದೀನಿ, ಇನ್ವಿಟೇಷನ್ ಬರೆದಿದ್ದೀನಿ. ಅದನ್ನು ಬರೆದ ಮೇಲೆ ಅದು ಪ್ರಿಂಟ್ ಹೋಗೋದಕ್ಕೆ ಮುಂಚೆ ಜಿ ಟಿ ದೇವೇಗೌಡರು ಒಂದ್ಸಲ ಓದಿದ್ರು. ಇವೆಲ್ಲ ಆಫ್ ದಿ ರೆಕಾರ್ಡ್ ಮಾತುಗಳು. ಅವ್ರೇನಂದ್ರು ಗೊತ್ತಾ? ಕೃಷ್ಣೇಗೌಡ್ರೆ, ಅವಳು ಇಷ್ಟೆಲ್ಲ ಕಷ್ಟಪಟ್ಟವಳು ಅಂತ ನಾನು ಯೋಚನೆ ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ನಮ್ಮ ರಾಜಕೀಯ ಬೆಳಿಗ್ಗೆ ಹತ್ರ ಯಾರ ಜೊತೆಲೂ ಹೋಯ್ತೀವಿ, ಏನೋ ಕೆಲಸ ಮಾಡ್ತೀವಿ, ಬರ್ತೀವಿ. ಇಷ್ಟೆಲ್ಲ ಕಷ್ಟ ನಾವು ಯೋಚನೆ ಮಾಡಕ್ ಕುರ್ಸತ್ತಿಲ್ಲ ನನಗೆ. ಯಾವತ್ತೂ ನಾನು ಕೂತ್ಕೊಂಡು ಊರವ್ರ ಕಷ್ಟ ಸುತ್ತ ಎಲ್ಲ ಮಾತಾಡಿದ್ದೀನಿ. ಯಾರಿಗೋ ಏನೋ ಅಂದ್ರೆ ಓಡೋಗಿದ್ದೀನಿ. ನಮ್ಮನೆ ನನ್ನ ಹೆಂಡತಿ ಜೊತೆ ಕೂತ್ಕೊಂಡು ಕಷ್ಟ ಸುತ್ತ ಮಾತಾಡಿಲ್ಲ. ನನ್ನ ಮನೆ ಕತೆ ಏನು ಅಂತ ಕೇಳಿಲ್ಲ. ನಮ್ಮ ದುಡ್ಡು ಕಾಸು ಆದಾಯ ನಷ್ಟ ಮಾತೇ ಆಡಿಲ್ಲ ನಾನು. ಅದು ಹೆಂಗೋ ಸಂಸಾರ ನಡ್ಕೊಂಡು ಬಂದ್ಬಿಟ್ಟಿದೆ. ನನಗೆ ಈಗ ಓದ್ತಾ ಅವೆಲ್ಲ ನೆನಪಾಯ್ತು ನನಗೆ. ಆಮೇಲೆ ನನ್ನ ಲಲಿತಕರ ಸುಮ್ಮನೆ ಮಾತಾಡ್ತಿದ್ದೆ. ಸುಮ್ಮನೆ ಕಷ್ಟ ಸುಖ ಮಾತಾಡಕ್ ಬಂದೆ ಅಕ್ಕ ಅಂತ ಮಾತಾಡ್ತಿದ್ದೆ. ನಾನು ಸುಮ್ಮನೆ ಕೇಳಿದೆ, ಅಕ್ಕ ಮಕ್ಕಳನ್ನ ಏನಾರ ಸ್ಕೂಲಿಗೆ ಸೇರ್ಸಕ್ಕೆ ಗೌಡ್ರು ಬಂದಿದ್ರ? ಅವ್ರು ಹೇಳಿದ್ರು, ಯಾರ್ದೋ ಮಕ್ಕಳು ಸ್ಕೂಲಿಗೆ ಸೇರ್ಸಕ್ಕೆ ಇವರೇ ಹೋಗಿ ಬರ್ತಿದ್ರು. ಅವಾಗ ನನ್ನ ದೊಡ್ಡ ಮಗಳು ಸ್ಕೂಲಿಗೆ ಸೇರ್ಕೊಂಡಾಗ ಮಾತ್ರ ಬಂದ್ರು. ಆಮೇಲೆ ಅವ್ರು ಯಾವ ಕ್ಲಾಸ್ ಅಂತ ಗೊತ್ತಿರಲಿಲ್ಲ, ಏನ್ ಓದ್ತವ್ರೆ ಯಾವ ಕ್ಲಾಸ್ ಅಂತ ಗೊತ್ತಿರಲಿಲ್ಲ. ಒಂದ್ ದಿವಸ ಮಕ್ಕಳು ಸ್ಕೂಲಿಗೆ ಬಂದು ವಿಚಾರಿಸ್ತಿಲ್ಲ. ಬಂಧುಗಳೇ, ನಾನು ಯಾಕೆ ಈ ಮಾತುಗಳು ಹೇಳ್ತಿದ್ದೀನಿ ಅಂತ, ಬಹಳಷ್ಟು ಜನ ಅಂತ ಹೇಳ್ತಿದ್ದೀನಿ ನಾನು ಕಾನ್ಶಿಯಸ್ ಆಗಿ. ಬಹಳಷ್ಟು ಜನ ರಾಜಕಾರಣಿಯರ ಪತ್ನಿಯರಿಗೆ ಪ್ರತಿನಿತ್ಯ ಮನೆಯಲ್ಲಿ ಒಂದು ಬೇಗುದಿ ನಾವು ಯಾರಿಗೂ ಕಾಣಿಸ್ತೀವಿ. ಈ ಕಾರ್ಯಕ್ರಮದ ಜೊತೆಗೆ ನೀವಿರಿ ಅಂತ ನಾನು ಕೇಳಿದಾಗ ನಾನು ಒಪ್ಕೊಂಡಿದ್ದು ಒಂದೇ ಕಾರಣ, ಈ ಬೇಗುದಿಯನ್ನ ಕುರಿತು ಮಾತಾಡಬೇಕು. ಆಮೇಲೆ ನಾವು ಎಷ್ಟೋ ಜನ ಮಹಿಳೆಯರು ನೋಡಿರ್ತೀವಲ್ಲ, ಲಲಿತಕ್ಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯೋದು ಅದೊಂದು ಪ್ರಶಾಂತವಾದ ಮುಖಮಂಡಲದಿಂದ, ತಾಳ್ಮೆಯ ಮಾತು. ಯಾರಿಗಾದ್ರೂ ನಾನಿಲ್ಲಿ ಆ ಸಾಲನ್ನು ಬರೆದಿದ್ದೀನಿ. ಈ ಯಾರಾದ್ರೂ ಅಕ್ಕ ಅಣ್ಣ ಅಂತ ಕರೀತಾರಲ್ಲ ನಮ್ಮ ಭಾಷೆಯಲ್ಲಿ, ಅಕ್ಕ ಅಣ್ಣ ಅಂದ್ರೆ ನಮ್ಗಿಂತ ಹಿರಿಯೋರು ಅಂತೇನಲ್ಲ. ನಮ್ಗೆ ಅಕ್ಕ ಅಂತ ಅನಿಸ್ಬೇಕು ಅಂದ್ರೆ ಅಂತೀವಿ. ನಮ್ಮ ಪ್ರೇಮಶಕ್ತಿ ಕೂತಾರ, ನಮ್ಮ ಏರಿಯಾದಲ್ಲೆಲ್ಲ ಪ್ರೇಮಕ್ಕೆ ಅಂತಾರ, ಅಕ್ಕ ಅನ್ಬೇಕು ಅಂತ ಅಂತಾರೆ ಅಷ್ಟೇ ಜನ. ಅದೇ ನಮ್ಗಿಂತ ದೊಡ್ಡವರಾಗಿರ್ಬೇಕು ಅಂತೇನಿಲ್ಲ. ಅಕ್ಕ ಅನ್ನೋದು ಒಂದು ಯೋಗ್ಯತೆ, ಒಂದು ಅರ್ಹತೆ. ದುಡ್ಡು ಕೊಟ್ಟರೆ ಅಕ್ಕ ಆಗಲ್ಲ, ಬೇರೆಯವ್ರ ಸಹಾಯ ಮಾಡಿದ್ರೆ ಅಕ್ಕ ಆಗಲ್ಲ. ಆದ್ರೆ ಅವ್ರ ಹತ್ರ ಹೋಗಿ ಕೂತು ಮಾತಾಡಿದಾಗ ಮನಸ್ಸಿಗೆ ಒಂದು ಸಮಾಧಾನ ಆದರೆ, ನಿಮ್ ಜೊತೆ ಒಂದು ಆಪ್ತತೆಯಿಂದ ಮಾತಾಡಿದ್ರೆ, ಒಂದು ಪ್ರೀತಿಯಿಂದ ಮಾತಾಡಿದ್ರೆ, ಆವಾಗ ಇವ್ರನ್ನ ಅಕ್ಕ ಅನ್ಬೇಕು ಅಂತ ಅನಿಸ್ಬಿಡುತ್ತೆ. ವಯಸ್ಸಲ್ಲಿ ನನಗಿಂತ ಚಿಕ್ಕವರು, ನಾನು ಬಹಳ ಕಾಲದಿಂದ ಅವ್ರನ್ನ ಅಕ್ಕ ಅಂತಾನೆ ಮಾತಾಡ್ತೀನಿ. ಸಿಕ್ಕಿದಾಗ ಅಕ್ಕ ಅನ್ನೋದು ಒಂದು ಯೋಗ್ಯತೆ ಅಷ್ಟೇ, ಒಂದು ಅರ್ಹತೆ. ನಾನು ಹೇಳಿದೆ, ಈ ಜಿ ಟಿ ದೇವೇಗೌಡರಂಥವ್ರ ಮನೆಯಲ್ಲಿ ಹೆಣ್ಮಕ್ಳು ನಿಭಾಯಿಸೋದು ಬಹಳ ಕಷ್ಟ. ಇವರು ರಾಜಕಾರಣ ಸ್ಟೈಲ್ ತುಂಬಾ ಜನಕ್ಕೆ ಇರೋರು ಬಹಳ ಜನ ಗೊತ್ತಿದೆ. ಕುಮಾರ್ ಇದ್ದಾರೆ, ನೋಡಿದ್ದೀವಿ, ಅವ್ರ ಸ್ಟೈಲೇ ಚಂದ. ಆಮೇಲೆ ನಮ್ಮ ರಾಜಕಾರಣಿಗಳು ಒಂದು 1000 ಜನ ಇದ್ರೆ 1000 ಜನಕ್ಕೂ 1000 ಸ್ಟೈಲ್ ಇರ್ತಾರೆ. ಎಲ್ಲ ಬೇರೆ ಬೇರೆ ಥರನೇ ಇರ್ತಾರೆ. ಯಾವ ರಾಜಕಾರಣಿ ಒಬ್ಬ ಇನ್ನೊಬ್ಬನ ಕಾಪಿ ಅಲ್ಲ, ಬೇರೆ ಥರನೇ ಇರ್ತಾರೆ. ಕೆಲವು ರಾಜಕಾರಣಿಗಳು ಜನಗಳ ಹತ್ರ ಅಣ್ಣ ಅಕ್ಕ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಮಾತಾಡ್ತಾರೆ, ಅವ್ರು ಬೇರೆ. ಜಿ ಟಿ ದೇವೇಗೌಡರು ಬೇರೆ ಮಾಡಿ ನಮ್ಮ ಮಗನೇ ನೀನು ಮಾತಾಡ್ತಾರೆ ಬತ್ತಿದ್ದಂಗೆ. ಈಗ ಮಾತಾಡಿದ್ರೆ ಇವ್ರ ಹತ್ರ ಬರ್ತಿರ್ತಾರೆ. ನಾನು ಸ್ಟೇಜ್ ಮೇಲೆ ಹೇಳ್ಬೋದು ಅಂತ ಬರೀ ಅಷ್ಟೇ ಹೇಳಿದ್ದೀನಿ, ಇನ್ನೂ ಏನೇನು ಅಂತಾರೆ. ಆದ್ರೂ ಅವ್ರ ಹತ್ರ ಗೊತ್ತಾಗ. ಒಂದು ಪ್ರಸಂಗ ಹೇಳ್ತೀನಿ ತಮಾಷೆಗೆ. ಅನಾರೋಗ್ಯ ಬಂದ ಬೆಳಗ್ಗೆ, ನಾನು ಇದ್ದೆ ಅವತ್ತೇನ ಮನೆಯಲ್ಲಿ ಇದ್ದೆ. ಅನಾರೋಗ್ಯ ಬಂದ,
ಅಣ್ಣ ನಮ್ಮ ಹುಡುಗ ಊರಲ್ಲಿ ಗಲಾಟೆ ಮಾಡ್ಕೊಬಿಟ್ಟವನೆ, ಪೊಲೀಸ್ನವ್ರು ಹಿಡ್ಕೊಬಿಟ್ಟವ್ರೆ, ಬೀಳ್ಕೆರಲ್ಲಿ ಒಂದು ಮಾತು ಹೇಳ್ಬೇಕು ರೂಲು ಜಗಳದ್ರಮೇಲೆ ನನ್ನ ಮಕ್ಕಳ ನಿಮ್ಮ ಕಥೆನೇ ಆಯ್ತು, ಊರಲ್ಲೆಲ್ಲ ಫುಲ್ ನನ್ನ ಮಕ್ಕಳು ನೀವು ಗಲಾಟೆ ಮಾಡ್ಕೊಂಡಿದ್ದೀರಿ, ನೀವು ಇನ್ನು ಬಿಡಿಸೋದೇ ಇಲ್ಲ, ಓದಿ ಇರ್ತೀನಿ ಪೊಲೀಸ್ನವ್ರಿಗೆ ಅಂದ್ರು. ಅಣ್ಣ ನಿಂದ ಅಮ್ಮ ಎತ್ತು ಕಣ ಹುಡುಗ ನಿಂದ ಅತಿ ಆಗೋಯ್ತು, ನಿಮ್ಮ ಅಣ್ಣ ತಂದಿರ್ದು ಅಂದ್ರೆ ಫೋನ್ ಇಟ್ಕೊಂಡವ್ರೆ, ಅವಾಗೆಲ್ಲ ಮೊಬೈಲ್ ಫೋನ್ ಇರಲಿಲ್ಲ, ಫೋನ್ ಇಟ್ಕೊಂಡವ್ರೆ. ಇನ್ನೊಂದು ದಿವಸ ಏನಾರ ಬಂದ್ರೆ ನಾನೇ ಒದಿಸ್ತೀನಿ ನನ್ನ ಮಗನೇ ಅಂತಾರೆ. ಆಮೇಲೆ ಇನ್ಸ್ಪೆಕ್ಟ್ರ ನಮ್ಮ ಹುಡುಗ ಪಾಪ ಅವನು ಏನೋ ಗಲಾಟೆ ಮಾಡ್ಕೊಬಿಟ್ಟವನೆ, ಒಂಚೂರು ಬೈದ್ಬಿಟ್ಟು ಕಳಿಸ್ಬಿಡಿ, ಇವತ್ತು ಬೇಡ, ಮುಂದಿನ ಸಲ ಏನಾದ್ರು ತಪ್ಪು ಮಾಡಿದ್ರೆ ಇಲ್ಲ, ನನ್ನ ಮಗನೇ ನೀನು ಏನಾರ ಇನ್ನೊಂದ್ಸತಿ ಬಂದ್ರೆ ಒದಿಸ್ತೀನಿ ನಾನೇ ಅಂತ ಬೈತಾರೆ. ಇದು ತೆಗೆದ್ಬಿಟ್ಟು ಒಳ್ಳೆ ಹುಡುಗ ನಮ್ಮ ಹುಡುಗನೇ ಅಂತ ಹೇಳ್ತಾರೆ. ರಾಜಕಾರಣಿಗಳ ಸ್ಟೈಲ್ಗಳು ಹಿಂಗಿರ್ತಾರೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಒಂದೊಂದ್ಸಲ ಯಾರೋ ಒಬ್ಬನಿಗೆ 2 ಸಲ 3 ಸಲ ಕೆಲಸ ಮಾಡಿರ್ತಾರೆ, ಆಗಿಲ್ಲ, ಕೆಲವು ಆಗೋದಿಲ್ಲ, ಹೋಗೋದಿಲ್ಲ, ಆಗಲ್ಲ, ಹೋಗೋ ನನ್ನ ಮಗನೇ ಅಂತಾರೆ. ಅವನಿಗೆ 4-5 ಸಲ ಕೆಲಸ ಆಗಿರುತ್ತೆ, 1 ಸಲ ಕೆಲಸ ಆಗಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಏನು ಇವ್ರಿಗೆ ನಾವು ಬೆಳಗಾನ ತಿರ್ತೀವಿ, ಓಟ್ ಹಾಕಿಸ್ತೀವಿ, ನೋಡಿ ಇವ್ರಿಗೆ ನಾವು ಟೈಮಲ್ಲಿ ಇಲ್ಲ ಅಂದ್ಬಿಟ್ಟು ಅಂದ್ಕೊಂಡು ಹೋಯ್ತಾನೆ. ಬಂಧುಗಳೇ, ಆ ಟೈಮಲ್ಲಿ ಅವ್ರಿಗೊಂದು ನೆರಳು ಬೇಕಾಗಿರುತ್ತೆ. ಆ ನೆರಳಿನ ಹೆಸರು ಇಲ್ಲ, ಆ ನೆರಳಿನ ಹೆಸರು ಇವನ್ ಸಿಟ್ಟು ಮಾಡ್ಕೊಂಡೇ ಇರ್ತಾನೆ. ಹಿಂಗೆ ಅಂದ್ಬಿಟ್ರು ಗೌಡ್ರು ಸಿಟ್ಟು ಮಾಡ್ಕೊಂಡಿರ್ತಾನೆ. ಅವಾಗ ನೀವ್ಯಾಕೆ ಈಗ ಹೋಗಿ ಅವ್ರನ್ನ ಮಾತಾಡ್ಸಿದ್ರಿ, ಸುಮ್ಮನೆ ಮಾಡ್ತಾರೆ, ಮಾಡ್ಬೇಕು ಮಾಡ್ತಾರೆ, ನಾನು ಮಾತಾಡ್ತೀನಿ ಸುಮ್ಮನೆ. ಇವ್ರು ಮಾತಾಡೋದು ಅಷ್ಟ್ರಾಗೆ ಐತೆ, ಕೂತ್ಕೊಳ್ಳಿ, ಕಾಫಿ ಕುಡಿಲಿ, ದೋಸೆ ತಿನ್ನಿ ತಂದು ಅವ್ನು ಸಮಾಧಾನ ಮಾಡಿ ಕಳಿಸ್ತಾರೆ. ಬಹಳಷ್ಟು ಜನ ರಾಜಕಾರಣಿಗಳ ಪತ್ನಿಯರಿಗೆ ಈ ಸಮಸ್ಯೆಗಳಿರ್ತವೆ. ಆಮೇಲೆ ರಾಜಕಾರಣಿಗಳಿಗೆ ಯಾರ ಮೇಲೋ ಸಿಟ್ಟು, ಯಾರ ಮೇಲೋ ದ್ವೇಷ, ಯಾರ ಮೇಲೋ ಪ್ರೀತಿ, ಏನೇನೋ ಇರ್ತಾವ. ಆದ್ರೆ ಹೆಣ್ಮಕ್ಳಿಗೆ ಅದೇನೋ ಗೊತ್ತಿರೋದಿಲ್ಲ, ಇವ್ರಿಗೆ ಗೊತ್ತಿರುತ್ತೆ. ಅಥವಾ ಯಾರನ್ನಾದ್ರೂ ಫೇಸ್ ಮಾಡೋದಕ್ಕೆ ಅವ್ರು ಪ್ರಿಪೇರ್ ಆಗಿರ್ತಾರೆ, ಇವ್ರಿಗೆ ಯಾವ ಪ್ರಿಪರೇಷನ್ ಇರೋದಿಲ್ಲ, ಇವ್ರ ಪಾಡಿಗೆ ಇವ್ರ ಮನೇಲಿ ಇರ್ತಾರೆ. ಆದ್ರೆ ಅವ್ರ ಮನೆಗೆ ಬಂದಾಗ ಅವ್ರನ್ನ ಫೇಸ್ ಮಾಡ್ತಾರೆ, ಬಹಳ ಟ್ಯಾಕ್ಟ್ಫುಲ್ ಆಗಿ ಡೀಲ್ ಮಾಡ್ತಾರೆ. ಲಲಿತಕ್ಕ ಅದನ್ನ ಇದೊಂದು ತಂತ್ರ ಅಂತ ಮಾಡೋದಿಲ್ಲ. ಐ ಮೀನ್ ಅವ್ರ ಸ್ವಭಾವದಲ್ಲಿದೆ, ಅವ್ರ ಸ್ವಭಾವದಲ್ಲಿದೆ. ಅದರಿಂದಲೇ ಅವರ ಸ್ವಭಾವ ಸೌಶೀಲ್ಯ ಇದಕ್ಕೆ ನಾವೆಲ್ಲರೂ ಮನಸ್ಸೋತು ಸಾರ್ವಜನಿಕವಾಗಿ ಅವರನ್ನ ಗೌರವಿಸುವ ನೆಪದಲ್ಲಿ ಅಂಥ ಗುಣ ಇರುವ ಎಲ್ಲ ಹೆಣ್ಣುಮಕ್ಕಳನ್ನು ಗೌರವಿಸಬೇಕು ಅಂತ. ಇನ್ನೊಂದು ವೇದಿಕೆ ಮೇಲೆ ಗಮನಿಸಿ, ಬಹಳ ಆಸ್ಥೆಯಿಂದ ಮೈಸೂರು ಜನ ಇವ್ರ ಮಾತುಗಳನ್ನ ಕೇಳಲೇಬೇಕು, ಇವರನ್ನು ನೋಡಬೇಕು ಅಂತ ಹೇಳಿಯೇ ನಾವು ಅತಿಥಿಗಳನ್ನ ಆಹ್ವಾನಿಸಿದ್ದೀವಿ. ಯಾರೋ ಒಬ್ಬರನ್ನ ಕರೆದಾಗುತ್ತೆ ಅಂತ ಮಾಡಿಲ್ಲ. ಪರಮ ಪೂಜ್ಯ ಜಗದ್ಗುರುಗಳಿದ್ದಾರೆ, ಇತರ ಪೂಜ್ಯರಿದ್ದಾರೆ. ಅವರ ಶಕ್ತಿ, ಅವರ ಜ್ಞಾನ, ಇದರ ಬಗ್ಗೆ ಎಲ್ಲ ನಿಮ್ಗೆ ಮುಂದಾಗಿದೆ. ಆದರೆ ಇವತ್ತು ಡಾಕ್ಟರ್ ಕವಿತಾ ಮಿಶ್ರಾ ಅವರು ಬಂದಿದ್ದಾರೆ. ಮೈಸೂರಿಗೆ ಬರೋದಕ್ಕೆ ರಾತ್ರಿ ಅವರು ಮೈಸೂರಿಗೆ ಬಂದು ತಲುಪಿರೋದು ಬೆಳಗಿನ ಜಾವ 2-3 ಗಂಟೆಗೆ. ನಿನ್ನೆ ಬೀದರ್ನಿಂದ ಹೊರಟು ಕಾರಲ್ಲಿ ಪ್ರಯಾಣ ಮಾಡಿ 800 ಕಿಲೋಮೀಟರ್ ಪ್ರಯಾಣ ಮಾಡಿಕೊಂಡು ಮೈಸೂರಿಗೆ ಬಂದಿದ್ದಾರೆ. ಅದಷ್ಟೇ ಅಲ್ಲ, ಈ ರಾಷ್ಟ್ರ ಗೌರವಿಸಬೇಕಾದ ಕೃಷಿ ತಜ್ಞ, ಒಬ್ಬರು ಕಂಪ್ಯೂಟರ್ ಇಂಜಿನಿಯರ್, ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಒಂದು ಸಲ ನಿರ್ಧಾರ ಮಾಡಿ ನಾನು ಬೇಸಾಯ ಮಾಡಬೇಕು, ಕೃಷಿ ಮಾಡಬೇಕು ಅಂತ ಊರಿಗೆ ವಾಪಸ್ ಬಂದು ಅವ್ರ ಕಥೆ ನೀವು ಅವ್ರ ಬಾಯಲ್ಲಿ ಕೇಳಬೇಕು. ಯಾರಿಗಾದ್ರೂ ಒಂದು ಗಳಿಗೆ ನಾವು ಬೇರೆದೊಂದು ಪ್ರಪಂಚಕ್ಕೆ ಹೋಗ್ಬಿಡ್ತೀವಿ. ನಾನು ಬಹಳ ಸಲ ಒಬ್ಬ ಅರ್ಥ ಕೇಳಿದ್ದೀನಿ. ಬಂಜರು ಭೂಮಿ, ಬೇಕಾದಷ್ಟು ಬೋರ್ವೆಲ್ ಹಾಕಿಸ್ತಾರೆ, ಇರೋ ದುಡ್ಡೆಲ್ಲ ಖಾಲಿ ಆಗಿರುತ್ತೆ, ಕೈಯಲ್ಲಿ ₹1 ಇರೋದಿಲ್ಲ. ಕೊನೆ ಬೋರ್ ಹಾಕ್ಸಿರುವಾಗ ಭೂಮಿಯ ಮಣ್ಣನ್ನು ಕೈಯಲ್ಲಿ ಇಟ್ಕೊಂಡು, ಅವ್ವ ನಾನು ನಿನ್ನ ನಂಬಿನಿ, ಈಗ ಮೋಸ ಮಾಡಬಲ್ಲ ಅಂತ ಬೋರ್ವೆಲ್ಲ ಹೊಡಿತಾ ಇದ್ರೆ ಮಣ್ಣನ್ನು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ನಾನು ನಿನ್ನ ಕೈ ಬಿಡೋದಿಲ್ಲ ತಾಯಿ, ನನ್ನನ್ನು ಕಾಪಾಡು. ಬರೀ 1.5 ಇಂಚ್ ನೀರು ಬರ್ತದೆ. ಕವಿತಾ ಅವ್ರು ಹೇಳ್ತಾರೆ, ಅವತ್ತಿನಿಂದ ನಾನು ಮಣ್ಣನ್ನು ಕೈ ಬಿಡಲಿಲ್ಲ,
ಮಣ್ಣು ನನ್ನನ್ನು ಕೈ ಬಿಡಲಿಲ್ಲ. ನಾನು ಈಗ ಕೋಟಿಗಳಲ್ಲಿ ಮಾತಾಡುವಷ್ಟು ರೈತ ಶ್ರೀಮಂತೆ ಆಗಿದ್ದೀನಿ ಅಂತ ಒಬ್ಬ ಅದ್ಭುತವಾದ ಮಹಿಳೆ ಮೈಸೂರು ಹೋಗಿದ್ರು. ಅವರು ಭಾಷಣ ಕೇಳಬೇಕು. ಕಾರ್ಯಕ್ರಮಗಳು ನಡೀತವೆ ಸರ್, ಬಹಳ ಕಾರ್ಯಕ್ರಮಗಳು ನಡೀತವೆ. ನೀವು ಬಂದ್ರಿ, ಜಿ ಟಿ ದೇವರು ನೋಡ್ಬೇಕು, ಲಲಿತಕ್ಕ ನೀವು ನೋಡ್ಬೇಕು, ಕಾಣಿಸ್ಕೊಂಡು ವಾಪಸ್ ಹೋಗ್ಬಿಡೋದು ಅಲ್ಲ. ಅದಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿಲ್ಲ. ಕಾಣಿಸ್ಕೊಳ್ಳೋದು ಹೊರಗಡೆ ಇದ್ರೆ ಅಲ್ಲೇ ನಿಲ್ಲಿಸ್ಬಿಡ್ಬೋದಾಗಿತ್ತು. ಒಂದು ಶಾಮಿಯಾನ ಹಾಕ್ಬಿಟ್ಟು ಕೂರ್ಸ್ಬಿಟ್ಟಿದ್ರೆ ನೀವೇ ಬಂದು ಹೂನಾರ ಹಾಕ್ಬಿಟ್ಟು ಶಾಲಾ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ಬೋದಾಗಿತ್ತು. ದಟ್ ಈಸ್ ನಾಟ್ ದಿ ಪರ್ಪಸ್. ನೀವೆಲ್ಲರೂ ಕೇಳಬೇಕು. ಅದರಿಂದಲೇ ಡಾಕ್ಟರ್ ಕವಿತಾ ಮಿಶ್ರಾ ಅವ್ರನ್ನ ಕರೆದಿದ್ದೇವೆ. ಆ ತಾಯಿ ನಮ್ಮದೊಂದು ಮಾತಿಗೆ ಕಟ್ಟು ಬಿದ್ದು, ಅಣ್ಣವರೇ ನಾನು ಒಪ್ಪಿಕೊಂಡೀನಿ, ಅದಕ್ಕಾಗಿಯೇ ಬಂದೀನಿ ಅಂತ ನಿನ್ನೆ ಬೀದರ್ನಿಂದ ಹೊರಟು ಇಡೀ ದಿನ ಪ್ರಯಾಣ ಮಾಡಿ ಮಧ್ಯರಾತ್ರಿ 2:45 ಮೈಸೂರಿಗೆ ಬಂದಿದ್ದಾರೆ. ಅವ್ರ ಮಾತು ಕೇಳಬೇಕು ಅವ್ರ ಮಾತು. ಇನ್ನೊಬ್ರು ಅಶ್ವಿನಿ ಪುನೀತ್ ರಾಜ್ಕುಮಾರ್. ನಮ್ಮ ಜೀವಮಾನ ಕಾಲದಲ್ಲಿ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಕೋಟ್ಯಂತರ ಜನ ವಿಲ ಅಂತ ಒದ್ದಾಡ್ಬಿಟ್ಟಿದ್ದನ್ನು ನಾವು ನೋಡಿರ್ಲಿಲ್ಲ. ಪುನೀತ್ ರಾಜ್ಕುಮಾರ್ ತೀರ್ಕೊಂಡಾಗ ಮಾತ್ರ ಅದು ನೋಡಿ. ಒಂದು ನಮಗೆ ಸ್ವಲ್ಪ ದೂರ ನೋಡಿ, ಅಲ್ಲೆಲ್ಲ ರಾಯಚೂರಿನಲ್ಲಿ ಯಾವುದೋ ಕಾರ್ ಆಕ್ಸಿಡೆಂಟ್ ಆಗಿ 4 ಜನ ಸತ್ರಂತೆ ನಮ್ಗೇನು ಅನ್ಸೋದೇ ಇಲ್ಲ, ಯಾಕಂದ್ರೆ ದೂರ. ಮೈಸೂರಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನಮ್ಗೇನೋ ಒಂದು ಚುರುಕಂತೆ, ನಮ್ಮ ಬೀದಿಲಿ ಇನ್ನೂ ಬೇಜಾರಾಗುತ್ತೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇಡೀ ಪ್ರಪಂಚದ ತುಂಬ ಎಲ್ಲೆಲ್ಲಿ ಕನ್ನಡಿಗರಾರೋ ಅವರೆಲ್ಲ ಕರುಳು ಸುತ್ತಂಗೆ ಒದ್ದಾಡಬೇಕು. ಎಂಥ ಅದ್ಭುತವಾದ ಜೀವ. ನಾನು ಬಹಳ ಸಲ ಈ ಹೆಣ್ಮಕ್ಳು ನೋಡ್ಕೊಂಡಾಗೆಲ್ಲ ಅನ್ಕೋತೀನಿ, ಇಡೀ ನಾಡು ಅಷ್ಟು ದುಃಖಪಟ್ಟಿದೆ ಅಂದ್ರೆ ಅಂಥ ಒಬ್ಬ ಪತಿಯನ್ನು ಕಳೆದುಕೊಳ್ಳುವ ಹೆಣ್ಮಗಳ ದುಃಖ ಅದೆಷ್ಟು ತೀವ್ರವಾಗಿರ್ತದೆ. ಮತ್ತು ಇಂಥ ದುಃಖದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸೋದಿದೆಯಲ್ಲ, ಮೌನವಾಗಿ ನಿಭಾಯಿಸೋದಿದೆಯಲ್ಲ, ಅದು ಕಡಿಮೆ ತಪಸ್ಸಲ್ಲ. ಕುವೆಂಪು ಅವರು ಅದಕ್ಕೆ ಇವ್ರನ್ನೆಲ್ಲ ಮನೆಯ ತಪಸ್ವಿನಿ ಅಂತ ಕರೆದಿದ್ರು. ಇದೆಲ್ಲ ತಪಸ್ಸು, ವ್ಯವಹಾರ ಅಲ್ಲ, ತಪಸ್ಸು. ಎಷ್ಟು ಜನ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಕೈ ಕತ್ತರಿಸ್ತಾರೆ, ಹುಟ್ಟವರು ಏನೇನೋ ಮಾಡ್ತಾರೆ, ವಿಚಿತ್ರವಾಗಿ ವಿಕಾರವಾಗಿ ಆಡ್ತಾರೆ. ಅದೆಲ್ಲವನ್ನೂ ನೋಡಿಕೊಂಡು ಸಮಸ್ಥಿತಿಯಲ್ಲಿ ಒಬ್ಬ ಮಹಿಳೆ ನಿಭಾಯಿಸಬೇಕು ಅನ್ನೋದಿದೆಯಲ್ಲ, ಈ ನಾಡು ತನ್ನ ಇತಿಹಾಸದುದ್ದಕ್ಕೂ ನೆನಪಿಸಿಕೊಳ್ಳಬೇಕಾದ ಮಹಾನ್ ಚೇತನ ಡಾಕ್ಟರ್ ರಾಜ್ಕುಮಾರ್. ಇತಿಹಾಸದುದ್ದಕ್ಕೂ ನೆನಪಿಸಿಕೊಳ್ಳಬೇಕಾದ ವ್ಯಕ್ತಿ. ಹಲವಾರು ವರ್ಷಗಳ ಕಾಲ ತಪಸ್ಸು ಮಾಡಿ ಪಡ್ಕೊಂಡಂತ ಕನ್ನಡ ಮಾತೆ, ತಪಸ್ಸು ಮಾಡಿ ಪಡ್ಕೊಂಡಂತ ಪುಣ್ಯಪುರುಷ ಡಾಕ್ಟರ್ ರಾಜ್ಕುಮಾರ್. ಆ ಮನೆಯ ಸೊಸೆ, ಆ ಮನೆಯ ಗೌರವವನ್ನು ಕಾಪಾಡಿಸಬೇಕು, ತನಗಾಗಿರುವ ನಷ್ಟವನ್ನು ಅವಡಿಗಚ್ಕೊಂಡು ತಡ್ಕೋಬೇಕು. ಅದರಿಂದ ಆ ಹೆಣ್ಮಗಳನ್ನ ಎಷ್ಟು ಜನ ಕನ್ನಡ ನಾಡಿನ ಜನ ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ಸೋದರಿ, ನಮ್ಮ ಮನೆ ಮಗಳು ಅಂತ ಪ್ರೀತಿಸಿದ್ರಲ್ಲ, ಆ ಹೆಣ್ಮಗಳನ್ನ ನೀವು ನೋಡಬೇಕು ಅಂತ ಕರೀರಿ. ಅಶ್ವಿನಿ ರಾಜ್ಕುಮಾರ್ ತಂದಿದ್ದಾರೆ. ಅಶ್ವಿನಿ ಪುನೀತ್ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಬರಬೇಕಾಗಿತ್ತು. ಹೆಮ್ಮೆ ಅಲ್ಲ, ಒಬ್ಬ ಹೆಣ್ಮಗಳು ಇಡೀ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥೆ, ಒಂದು ಇಡೀ ರಾಜ್ಯದ ಲಕ್ಷಾಂತರ ನೌಕರರಿರುವಂತಹ ಇಡೀ ಕಾರ್ಯಾಂಗದ ಮುಖ್ಯಸ್ಥೆ ಬರಬೇಕಾಗಿತ್ತು. ಇವತ್ತು ಪ್ರಧಾನಮಂತ್ರಿಯವರ ಜೊತೆ ಮೀಟಿಂಗ್ ಇದ್ದಿದ್ದರಿಂದ ಮಾನ್ಯ ಜಿ ಟಿ ದೇವೇಗೌಡರು ಹೇಳಿದಾಗ ಬಂದೇ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದರೆ ಇವತ್ತು ಅನಿವಾರ್ಯವಾಗಿ ಅವರಿಗೆ ಬರೋಕ್ಕಾಗಲಿಲ್ಲ. ಇರಲಿ, ಅವರು ಸಂದೇಶ ಕಳಿಸಿದ್ದಾರೆ. ನನಗೆ ಇನ್ನೊಬ್ಬರು ನಾವೆಲ್ಲ ಪ್ರೀತಿಸುವ, ಗೌರವಿಸುವ ಹೆಣ್ಮಗಳು ನಮ್ಮ ಸೌಮ್ಯ ರಮೇಶ್ ಇದ್ದಾರೆ ವೇದಿಕೆಯಲ್ಲಿ. ಮೈಸೂರಿನಲ್ಲಿ ಬೆಳೆದ ಹೆಣ್ಮಗಳು, ಮೈಸೂರಿನ ಸ್ಕೂಲ್ಗಳಲ್ಲಿ ಓದಿದವರು, ಮೈಸೂರೆಲ್ಲ ಚೆನ್ನಾಗಿ ಓಡಾಡಿದಂಥ ಹೆಣ್ಮಗಳು, ಮೈಸೂರನ್ನು ಪ್ರೀತಿಸುವಂಥ ಹೆಣ್ಮಗಳು, ಅಸಾಧಾರಣವಾದ
ಶಕ್ತಿ ಸಾಮರ್ಥ್ಯ ಇರುವಂಥ ಹೆಣ್ಮಗಳು. ನಾನು ಹೇಳಿದೆ, ಇದು ನಿಮ್ಗೆ ಎಷ್ಟೇ ದೊಡ್ಡ ಬುದ್ಧಿ, ಜಾಸ್ತಿ ಬುದ್ಧಿ ಇದ್ರು ರಾಜಕಾರಣ ಲೆಕ್ಕ ಹಾಕಬೇಡಿ, ಪ್ರೀತಿ ಅಷ್ಟೇ. ಜಿ ಟಿ ದೇವೇಗೌಡರ ಕುಟುಂಬದ ಮೇಲಿನ ಪ್ರೀತಿ. ಡಾಕ್ಟರ್ ಸೌಮ್ಯ ರಮೇಶ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ತುಂಬ ಸಂತೋಷ ಆಗಿದೆ ಸೌಮ್ಯ, ತುಂಬ ಸಂತೋಷ ಆಗಿದೆ. ಪೂಜ್ಯ ಮಹಾಸ್ವಾಮಿಗಳವರಿದ್ದಾರೆ, ಅವ್ರನ್ನ ಕುರಿತು ನಾನು ಮಾತಾಡಿದ್ರೆ ಇನ್ನೊಂದು ದಿವಸ ಆಗಿರುತ್ತೆ ಅಂತ ನಾನು ಮಾತಾಡ್ತಿಲ್ಲ. ಮಧ್ಯಾಹ್ನ ಖ್ಯಾತ ಕಥಕ್ ಕಲಾವಿದೆ, ಈ ನಾಡು ಅಥವಾ ಈ ರಾಷ್ಟ್ರ ಹೆಮ್ಮೆ ಪಡಬಹುದಾದ ಬಹಳ ದೊಡ್ಡ ಕಲಾವಿದೆ ಡಾಕ್ಟರ್ ನಿರುಪಮಾ ಮತ್ತು ರಾಜೇಂದ್ರ ಅವರಿಬ್ಬರು ಸತಿಪತಿಯರು. ಅವರ ತಂಡದ ಒಂದು ಅದ್ಭುತವಾದ ನೃತ್ಯ ಕಾರ್ಯಕ್ರಮ ಇದೆ. ನೀವು ತಪ್ಪಿಸ್ಕೊಂಡು ನೀವು ಮಿಸ್ ಮಾಡ್ಕೊತೀರ. ನೀವು ಬೇರೆ ಕೆಲಸ ಇದೆ ಅಂದ್ರೆ ಇದನ್ನ ನೋಡಕ್ಕಾಗಲ್ಲ. ಅಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮ ನೀವು ನೋಡಲೇಬೇಕು. ಮೈಸೂರಿನವರು ದಸರಾ ಸಮಯದಲ್ಲೂ ಯಾವಾಗಲೂ 1-2 ಸಲ ಬಂದಿದ್ದಿರ್ಬೇಕು. ನೀವು ಆ ಕಾರ್ಯಕ್ರಮವನ್ನು ನೋಡಿದ್ರೆ ಇದು ನಾವು ನೋಡಿದ ವೇದಿಕೆ ಅಂತ ಭಾವಿಸೋದೇ ಇಲ್ಲ. ಅವರ ಕಾರ್ಯಕ್ರಮ ಶುರುವಾದ್ಮೇಲೆ ಇದು ಬೇರೆ ಒಂದು ಹೊಸ ಲೋಕ ಸೃಷ್ಟಿಯಾಗಿದೆ. ಅದೊಂದು ಪ್ರಸಂಗ ನಾನು ಹೇಳಲೇಬೇಕು, ಹೇಳ್ಬಿಡ್ತೀನಿ. ನಮ್ಮ ಮೈಸೂರು ಯೂನಿವರ್ಸಿಟಿ ಸೆಂಚುನರಿ ಆದಾಗ ಡಾಕ್ಟರ್ ಕೆ ಎಸ್ ರಂಗಪ್ಪನವರಿದ್ದಾರೆ, ವೈಸ್ ಚಾನ್ಸಲರ್ ಆಗಿದ್ರು. ನನ್ನನ್ನು ಕಲ್ಚರಲ್ ಕಮಿಟಿ ಚೇರ್ಮನ್ ಮಾಡಿದ್ರು. ನಾವು ಮೈಸೂರು ಯೂನಿವರ್ಸಿಟಿಯ ನಮ್ಮ ಓಪನ್ ಥಿಯೇಟರ್ನಲ್ಲಿ ನಿರುಪಮಾ ರಾಜೇಂದ್ರ ಅವರ ನೃತ್ಯ ಏರ್ಪಾಡು ಮಾಡಿದ್ವಿ. ಅವ್ರು ಬಂದಿದ್ರು. ಅವ್ರ ನೃತ್ಯ ಒಂಚೂರು ನಡೀತಾ ಇತ್ತು. ಆವಾಗ ಅದೆಲ್ಲೋ ಮೂಲೆಯಲ್ಲಿ ಒಂದಷ್ಟು ಜನ ಹುಡುಗರು ಸುಮ್ಮನೆ ಜೋರಾಗಿ ತಿರುಗ್ತಾ ಇತ್ತು. ಅವ್ರಿಗೇನೇನಿಲ್ಲ, ಏನಾದ್ರು ತರಲೆ ಮಾಡಿ ನಾಳು ಮಾಡಬೇಕು. ಒಂದಷ್ಟು ಜನ ತಿರುಗ್ತಾ ಇತ್ತು. ನಿರುಪಮಾ ಸ್ಟೇಜ್ ಮೇಲೆ ಬಂತು. 1 ನಿಮಿಷ, ಒಂದೇ 1 ನಿಮಿಷ ನಾನು ಮೈಕ್ ಕೊಡಿ, 1 ಮಿನಿಟ್ ಹೇಳಿದ್ರು. 1 ನಿಮಿಷ ಮಾತಾಡ್ತೀನಿ ಅಣ್ಣ, ಒಂದೇ ನಿಮಿಷ. ಇವತ್ತು ನಿರುಪಮಾ ಹೇಳಿದ ಮಾತು, ಇವತ್ತು ಬೆಳಗ್ಗೆ ನನ್ನ ತಂದೆ ತೀರ್ಕೊಂಡ್ರು. ಐ ಲಾಸ್ಟ್ ಮೈ ಫಾದರ್ ಜಸ್ಟ್ ಇನ್ ದ ಮಾರ್ನಿಂಗ್ ಟುಡೇ. ಅಲ್ಲಿಂದ ಸ್ಮಶಾನಕ್ಕೆ ಹೋಗಿ ಅಂತ್ಯ ಸಂಸ್ಕಾರ ಮುಗಿಸಿ ನೇರವಾಗಿ ಇಲ್ಲಿಗೆ ಬಂದಿದ್ದೇನೆ. ದಿಸ್ ಈಸ್ ಮೈ ಕಮಿಟ್ಮೆಂಟ್. ನಿಮ್ಮ ಇಷ್ಟ, ಬೇಕಾದ್ರೆ ನೋಡಿ, ಬೇಡ ನಮಸ್ಕಾರ ಹಾಕಬೇಕಲ್ವ ಆ ಮಹಿಳೆಗೆ. ಅಂತಹ ಅದ್ಭುತವಾದ ಆ ವೇದಿಕೆ ಮೇಲೆ ರಾಧಾಕೃಷ್ಣರ ಲೀಲಾವಿಲಾಸ ತೋರಿಸಿದ್ರು. ಆ ಹೆಣ್ಮಗಳ ಎದೆಯಲ್ಲಿ ಅಂಥದ್ದೊಂದು ದುಃಖ ಇದೆ ಅಂತ ಯಾರಿಗೂ ಅನಿಸ್ತದೆ. ನಮ್ಮೆಲ್ಲರ ಸಂಕಟಗಳನ್ನ ಮೀರೋದು ಹೀಗೆ. ನಾನು ಅದಕ್ಕೆ ಲತಕ್ಕವ್ರ ಬಗ್ಗೆ ತುಂಬ ಮಾತಾಡ್ಬೇಕು ನಾನು, ಆದರೆ ಮಾತಾಡೋದು ಸಮಯ ಇಲ್ಲ. ತಮಗಿರುವ ಎಲ್ಲ ಬೇಗುದಿಯನ್ನು ಮೀರಿ ಲತಕ್ಕ ಯಾವಾಗಲೂ ನಗ್ತಾ ಇರ್ತಾರೆ. ಸಹಕಾರ ಕ್ಷೇತ್ರಕ್ಕೆ ಬಂದರು, ಬರಲೇಬೇಕು ಅಂತೇನೆ ಅರ್ಜಿ ಹಾಕೊಂಡಿರ್ಲಿಲ್ಲ. ಜನ ಸಹಜವಾಗಿ ಹೇಳ್ತಾರೆ, ಜಿ ಟಿ ದೇವೇಗೌಡರು ಮನೆಯವರಲ್ವಾ, ಕೈ ಹಾಕೋದು ಕೆಲಸ ಆಗ್ಬಿಡ್ತದೆ ಅಲ್ಲ. ನಾನು ಕೇಳಿದೆ, ಅದೇನು ಅಷ್ಟು ಸುಲಭವಾಗಿ ಆಗ್ಬಿಡ್ತಾ ಅಂತ. ಇಲ್ಲ, ಹುಣಸೂರಿನಲ್ಲಿ ಶ್ರೀಲಕ್ಷ್ಮಿ ಮಹಿಳಾ ಪತ್ತಿನ ಸಹಕಾರ ಸಂಘ ಅಂತ ಮಾಡೋದಾಗ ಬೀದಿ 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 ಮನೆ 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 ತಿರುಗಿದ್ದೀವಿ. ತಿರುಗಿ 4,000 ಜನ ಮೆಂಬರ್ಸ್ ಮಾಡಿದ್ದೀವಿ. ಆ ಕಾಲದಲ್ಲಿ 1 ಕೋಟಿ ರೂಪಾಯಿ ಶೇರ್ ಸಂಗ್ರಹ ಮಾಡಿದ್ದೀವಿ. ಮಾಡಿ ಒಂದು ಅದ್ಭುತವಾದ ಸಹಕಾರ ಸಂಘನ ಬೆಳೆಸಿ ಪ್ರತಿ ತಿಂಗಳು ಅದಕ್ಕೆ ಲಾಭ ಬರುವಂಗೆ ಮಾಡಿ, ಮೊದಲನೇ ವರ್ಷದಲ್ಲಿ 19 ಲಕ್ಷ ಲಾಭ ಬರುವಂಗೆ ಮಾಡಿ, ಈ ಹೆಣ್ಮಕ್ಳಿಗೆ ಒಂದು ಉಡದ ಹಿಡ್ತಾ ಇರುತ್ತೆ. ಸಾಮಾನ್ಯಗಳು ಕಚ್ಗಳಲ್ಲ, ಕಚ್ಕೊಬಿಟ್ಟು ಗಟ್ಟಿ ಕಟ್ಬಿಡ್ತಾರೆ. ಅಂಥದ್ದೊಂದು ಗಟ್ಟಿಯಾದ ಹಿಡ್ತಾ ಇರ್ತಾರೆ. ಎಷ್ಟು ಸಾಫ್ಟಾಗಿ ಮೃದುವಾಗಿ ಕಾಣಿಸ್ತಾರೋ ಅಂತರಂಗದಲ್ಲಿ ಆತನ ಗಟ್ಟಿಯಾಗಿ ಹಿಡ್ಕೊಳ್ಳುವಂಥ ಒಂದು ಗುಣ ಇರುತ್ತೆ. ಆ ಸಹಕಾರ ಸಂಘ ಕಟ್ಟಿದ್ರು, ಬೆಳೆಸಿದ್ರು. ಇವತ್ತು ಕೂಡ ಲಾಭದಲ್ಲಿ ಚೆನ್ನಾಗಿ ನಡೆಯುವಂಥ ಸಹಕಾರ ಸಂಘ ಅದು. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ ಸಹಕಾರ ಕೆಲಸ ಮಾಡಿದ್ರು. ಅಲ್ಲಿಯೂ ಅದ್ಭುತವಾದ ಕೆಲಸ ಮಾಡಿದ್ರು. ಮಲ್ಲೇಶ್ವರಂನಲ್ಲಿ ಒಂದು ಈ ಪತ್ತಿನ ಸಹಕಾರ ಮಹಾಮಂಡಲದ ಒಂದು ಅದ್ಭುತವಾದ ಬಿಲ್ಡಿಂಗ್ ತಾವೇ ನಿಂತುಕೊಂಡು ತಮ್ಮ ಮನೆ ಕಟ್ಟಿಸಿದ್ರು. ಇವೆಲ್ಲವೂ ಅವರ ಸಾಧನೆಗಳು. ನಾನು ಅದನ್ನೆಲ್ಲ ವಿವರವಾಗಿ ಹೇಳೋದಿಲ್ಲ. ಸನ್ಮಾನ್ಯ BL ಲಕ್ಕೇಗೌಡರ ಹೆಸರಲ್ಲಿ ಕೊಡಮಾಡುವ ಪ್ರಶಸ್ತಿ ಅವರು ಬಂದಿದೆ. ನಮ್ಮ ಮಂಡ್ಯದ ಕರ್ನಾಟಕ ಸಂಘದ ಜಯಪ್ರಕಾಶ್ ಇದ್ದಾರೆ. ಅವರು ಕರ್ನಾಟಕ ಸಂಘದಲ್ಲಿ ಇನ್ಸ್ಟಿಟ್ಯೂಟ್ ಮಾಡುವಂಥ ಪ್ರಶಸ್ತಿ ಇದು. ಮಂಡ್ಯದ ಸಹಕಾರಿ GS ಬೊಮ್ಮೇಗೌಡರ ಹೆಸರಿನಲ್ಲಿ ಕೊಡುವಂಥ
ಸಹಕಾರ ರತ್ನ ಪ್ರಶಸ್ತಿ ಲಲಿತಕ್ಕ ಅವರಿಗೆ ಸಂದಿದೆ. ಮತ್ತೆ ಕರ್ನಾಟಕ ರಾಜ್ಯ ಕೊಡು ಮಾಡುವಂಥ ರಾಜ್ಯ ಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಬಂದಿದೆ. ಇವೆಲ್ಲ ನೆಪಗಳಷ್ಟೇ, ಇವೆಲ್ಲ ನೆಪ. ಈ ನೆಪದಲ್ಲಿ ಅವರ ಸೌಜನ್ಯವನ್ನು, ಬಹಳ ಜನರಿಗೆ ಅವರು ಕೊಟ್ಟ ಸಾಂತ್ವನವನ್ನು, ಸಮಾಧಾನವನ್ನು, ಪ್ರೀತಿಯನ್ನು, ಎಷ್ಟೊಂದು ಸಾವಿರ ಜನಕ್ಕೆ ಅವರು ಪ್ರೀತಿ, ಸಮಾಧಾನ, ಸಹಕಾರ ಕೊಟ್ಟಿದ್ದಾರಲ್ಲ, ಇದೆಲ್ಲದಕ್ಕೂ ಸಾರ್ವಜನಿಕವಾಗಿ ಒಂದು ಕೃತಜ್ಞತೆ ಹೇಳಬೇಕು, ಸಾರ್ವಜನಿಕವಾಗಿ ಒಂದು ಅಭಿನಂದನೆ ಹೇಳಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ಕೊಂಡಿದ್ದೇವೆ. ಜಿ ಟಿ ದೇವೇಗೌಡರು ಆವಾಗಲೇ ಹೇಳಿದ್ರು, ನಾನು ಸ್ಟೇಜ್ ಮೇಲೂ ಕೂತ್ಕೊಳ್ಳೋದಿಲ್ಲ, ನಾನು ಕೆಳಗಡೆ ಕೂತ್ಕೋತೀನಿ, ನಾನು ಸ್ಟೇಜ್ ಮೇಲೆ ಕೂತ್ಕೊಬಿಟ್ರೆ ನಂದು ಕಾರ್ಯಕ್ರಮ ಅಂತ ಅನಿಸ್ಬಿಡ್ತದೆ, ನಾನು ಕೆಳಗಡೆ ಕೂತ್ಕೊಬಿಡ್ತೀನಿ ಅಂತ. ನಾನು ಹೇಳಿದ್ರೆ, ಕೆಳಗಡೆ ಕೂತ್ಕೊಂಡ್ರೆ ನ್ಯೂಸೆನ್ಸ್ ಜಾಸ್ತಿ, ನೀವು ಮೇಲೆ ಕೂತ್ಕೊಬಿಡಿ, ಅಟ್ಲೀಸ್ಟ್ ಮಾತಾಡೋದಿಲ್ಲ ಅಂತ ಅಂದು ಮಾತಾಡ್ತಾರೆ. ಈ ಕೆಳಗಡೆ ಕೂತ್ಕೊಬಿಟ್ರೆ ಹಣ ತಹಶೀಲ್ದಾರ್ಗೆ ಒಂದು ಫೋನ್ ಮಾಡಬೇಕಾಗಿತ್ತು ಅಂತ ಬಂದು ಹೇಳ್ಬಿಡ್ತಾರೆ. ಆಮೇಲೆ ಅವ್ರು ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಜನ ಸೇರ್ಬಿಡ್ತಾರೆ. ನಾವು ಅದರಿಂದ ಅವರು ಸ್ಟೇಜ್ ಮೇಲೆ ಈ ಹೆಣ್ಣೂರಪ್ಪ ಗಂಡೂರಪ್ಪ ಆರು ಪಕ್ಷದಲ್ಲಿ ಮೇಲೆ ನಿಂತ್ಕೊತಾರಲ್ಲ, ಹಂಗೆ ಅವ್ರು ಮೇಲೆ ನಿಂತ್ಕೊಂಡ್ರೆ ಎಲ್ಲ ಅವ್ರ ಹತ್ರಕ್ಕೆ ಹೋಗ್ತಾರೆ ಇಲ್ಲ. ಅದರಿಂದ ಅವ್ರನ್ನ ಜನರಿಂದ ಮತ್ತು ಜನರನ್ನ ಅವರಿಂದ ಪಾರು ಮಾಡೋಕ್ಕಾಗಿ ಅವರು ಸ್ಟೇಜ್ ಮೇಲೆ ಕೂರಿಸ್ತಿದ್ದೀವಿ ನಾವು. ಈ ಕಾರ್ಯಕ್ರಮ ಒಂದು ಶುದ್ಧವಾದ, ನಿರ್ಮಲವಾದ, ಪರಿಶುದ್ಧವಾದ ಪ್ರೀತಿಯಿಂದ ನಡೀತಾ ಇರುವಂತಹ ಕಾರ್ಯಕ್ರಮ. ಯಾವ ರಾಜಕಾರಣದ ಅರ್ಥವೂ ಇಲ್ಲ ಇಲ್ಲ ಇಲ್ಲ. ಅದಿದ್ದಿದ್ರೆ ನಾನು ಇಲ್ಲಿರ್ತೀನಿ. ನಾವೆಲ್ಲರೂ ಅಕಸ್ಮಾತ್ತಾಗಿಯೂ ರಾಜಕಾರಣದ ಶೇಡ್ ನಮ್ಮ ಮೇಲೆ ಬೀಳಬಾರ್ದು ಅಂತ ಬದುಕಿರೋದು. ಆದರೆ ಒಂದು ಪರಿಶುದ್ಧವಾದ ಪ್ರೀತಿಯನ್ನು ತೋರಿಸೋದಕ್ಕೆ ಅವ್ರ ರಾಜಕಾರಣಿಯವರು, ಈ ಮನೆಯವರು, ಆ ಮನೆಯವರು ಅನ್ನೋದು ಮುಖ್ಯ ಆಗ್ತಾರೆ. ನಾವು ಕಂಡ ಹಾಗೆ, ನಾವು ಗ್ರಹಿಸಿರುವ ಹಾಗೆ ಬಹಳ ಪ್ರೀತಿಯ ಒಂದು ರೂಪಕ ಲಲಿತಕ್ಕ ಅವರು. ಅದರಿಂದ ಮೈಸೂರಿನ ಜನ ಸಾರ್ವಜನಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಅಭಿನಂದಿಸಿದ್ದಾರೆ. ನೀವೆಲ್ಲರೂ ಬಹಳ ಪ್ರೀತಿಯಿಂದ ನಡ್ಕೊಂಡಿದ್ದೀರಿ, ಭಾಷಣ ಕೇಳ್ತಿದ್ದೀರಿ. ಈ ಒಂದು ವಾರದಿಂದ ಒಂದು ದೊಡ್ಡ ಆತಂಕ ಇತ್ತು. ಜಿ ಟಿ ದೇವೇಗೌಡರು ಏನಾದರೂ ಸುಮ್ಮನೆ ಫೋನ್ ಮಾಡಿ ನೀವು ಬಂದ್ರು ಅಂದ್ರೆ ಒಂದು 50,000 ಬಂದ್ರೆ ಕ್ಯಾಂಪಸ್ಸಲ್ಲಿ ಏನು ಮಾಡೋದು ಅಂತ. ಆದರೆ ಅವ್ರನ್ನೂ ಕಂಟ್ರೋಲ್ ಮಾಡಿ ನೀವು ಸಿಕ್ಕಾಪಟ್ಟೆ ಜನನೆಲ್ಲ ಕರಿಬೇಡಿ. ಇದರಿಂದ ಹೋಗಬೇಕಾದ ಸಂದೇಶ ಒಂದಿದೆ. ವೇದಿಕೆ ಮೇಲೆ ಬಂದಿರುವ ಎಲ್ಲ ಮಹನೀಯರು, ಮಹಾತ್ಮರು, ಸಂತರು, ಪುಣ್ಯಾತ್ಮರು ಕೊಡುವ ಸಂದೇಶ ಇದೆಯಲ್ಲ, ಆ ಸಂದೇಶವೇ ಬಹಳ ಮುಖ್ಯವಾದದ್ದು. ಎಷ್ಟು ಜನ ಸೇರಿದ್ವಿ ಅಂತಿದ್ದಂಗೆ ಅದೊಂದು ಶಕ್ತಿ ಪ್ರದರ್ಶನ ಅನ್ನೋದು ಕಾಣಿಸ್ಬಿಡುತ್ತೆ. ಎಷ್ಟು ಜನ ಅನ್ನೋದಕ್ಕಿಂತ ಯಾವ ಜನ ಬಂದರು ಅನ್ನೋದು ಮುಖ್ಯ. ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಿ, ಅವರನ್ನು ಅಭಿನಂದಿಸ್ತಿದ್ದೀರಿ. ಆಮೇಲೆ ಮೊದಲೇ ಹೇಳ್ಬಿಟ್ಟಿದ್ದೀವಿ, ಯಾರು ಹಾರ, ತುರಾಯಿ, ಶಾಲು ಗೀಲು ಹೊತ್ಕೊಂಡು ಬಂದು ಅವ್ರಿಗೆ ಹಾಕೋದು ಬೇಡ, ಅದೆಲ್ಲವೂ ಅನಗತ್ಯ ಅಂತ ಹೇಳಿದೀವಿ. ದಯವಿಟ್ಟು ಅದನ್ನು ಯಾರು ಮಾಡಬೇಡಿ. ಆಮೇಲೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ನೀವು ನನ್ನನ್ನು ಆಹ್ವಾನಿಸಿದ್ದೀರಿ, ನಾನು ಸಭೆಗೆ ಬರ್ತಿದ್ದೀನಿ, ನಾನು ಭಾಷಣ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಹಂಗೇನೆ, ಒಳ್ಳೆಯವ್ರು ಯಾರೋ ಭಾಷಣ ಮಾಡಲ್ಲ, ನಮ್ಮ ಮತ್ತವ್ರು ಮಾಡ್ತಾರೆ. ನಾವು ಭಾಷಣ ಮಾಡೋದು ಬಿಟ್ಟು ಇನ್ನೇನು ಬೇರೆ ಕೆಲಸ ಗೊತ್ತಿರಲಿಲ್ಲ. ಬೇರೆಲ್ಲ ಕೆಲಸ ಮಾಡ್ತಿರ್ತಾರೆ. ಅವರ ಉಪಸ್ಥಿತಿಯನ್ನು, ಅವರ ಆಗಮನವನ್ನು ಬಹಳ ಪ್ರೀತಿಯಿಂದ ನಾವು ಗೌರವಿಸ್ತಿದ್ದೇವೆ. ಲಲಿತಕ್ಕ ಅವರು ಇಂಥದ್ದೊಂದು ಕಾರ್ಯಕ್ರಮ ನಡೆಯೋದಕ್ಕೆ ಒಪ್ಪಿಕೊಂಡದ್ದಕ್ಕೆ, ಅವರ ಸಂಕೋಚ ಬಿಟ್ಟು ಒಪ್ಪಿಕೊಂಡದ್ದಕ್ಕೆ, ಮತ್ತು ಜಿ ಟಿ ದೇವೇಗೌಡರು ಕೂಡ ಏನೋ ಮಾಡ್ಕೊಂಡು ಹಾಳಾಗೋಗಿ ಅಂತ ಸುಮ್ಮನಾದಲ್ಲ, ಅದಕ್ಕೆ ಅವರನ್ನು ತುಂಬ ಪ್ರೀತಿಯಿಂದ ಅಭಿನಂದಿಸಿ, ನಿಮ್ಮೆಲ್ಲರಿಗೂ ನೀವು ಇಷ್ಟು ಚೆನ್ನಾಗಿ ಕೂತ್ಕೊಂಡು ಈ ಮಾತುಗಳನ್ನು ಕೇಳಿದ್ರಲ್ಲ, ನಾನು ಶಿರಬಾಗಿ ಕೇಳ್ಕೊಳ್ಳೋದೇನೆಂದ್ರೆ, ಶಿರಬಾಗಿ ನಮಸ್ಕಾರ ಮಾಡಿ ಕೇಳ್ಕೊಳ್ಳೋದೇನೆಂದ್ರೆ, ಪೂಜ್ಯರಿರುವ ಸಭೆ, ಜಗದ್ಗುರುಗಳಿದ್ದಾರೆ, ರಾಮಕೃಷ್ಣಾಶ್ರಮದ ಅಧ್ಯಕ್ಷರಿದ್ದಾರೆ, ಸಂತರಿದ್ದಾರೆ, ಇವರೆಲ್ಲರ ಮಾತುಗಳನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಊಟ, ತಿಂಡಿ, ಓಡಾಡೋದು ಇವೆಲ್ಲ ಇದೇ ಇರ್ತವೆ. ಆಮೇಲೆ ಮಧ್ಯಾಹ್ನದ ಕಾರ್ಯಕ್ರಮವನ್ನು ಯಾರು ಮಿಸ್ ಮಾಡ್ಕೋಬೇಡಿ, ಎಲ್ರಿಗೂ ಮತ್ತೊಮ್ಮೆ ಶಿರಬಾಗಿ ನಮಸ್ಕರಿಸಿ ಲಲಿತಕ್ಕ ಅವರಿಗೆ ಎಲ್ರಿಗೂ ನಮಸ್ಕಾರವನ್ನು ಅರ್ಪಿಸಿ ವಿರಮಿಸ್ತೇನೆ. ನಮಸ್ಕಾರ. ಜೈ ಶ್ರೀ.
ಬಂಧುಗಳೇ, ಎಲ್ಲರಿಗೂ ನಮಸ್ಕರಿಸುತ್ತಾ ಇದು ಲಲಿತಾಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಪೂಜ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮಿಗಳ ಪಾದಗಳಿಗೆ ಶಿರವಾಗಿ ನಮಿಸುತ್ತಾ ಹಾಗೂ ಶ್ರೀ ಶ್ರೀ ಮುಕ್ತಿದಾನಂದ ಜಿ ಮಹಾರಾಜ್ ಸ್ವಾಮಿ ಶ್ರೀ 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 ನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾನ್ವಿತರಾದ ಶ್ರೀಮತಿ ಅಶ್ವಿನ್ ಪುನೀತ್ ಅವರೇ ಹಾಗೂ ಶ್ರೀಮತಿ ಡಾಕ್ಟರ್ ಕವಿತಾ ಮಿಸ್ ಅವರೇ ಹಾಗೂ ಮನ್ನಣ್ಣ ಪತಿಯವರಾದ ಮಾಜಿ ಸಚಿವರು ಮಾನ್ಯ ಶಾಸಕರಾದ ಜಿ ಟಿ ದೇವೇಗೌಡರವರೇ ಹಾಗೂ ವಿಶ್ರಾಂತ ಕುಲಪತಿ ಕೆ ಎಸ್ ರಂಗಪ್ಪರವರೇ ವಾಗ್ಮಿಗಳಾದ ಪ್ರೊಫೆಸರ್ ಎಂ ಕೃಷ್ಣೇಗೌಡರವರೇ ಹಾಗೂ ನಮ್ಮ ಮೈಸೂರು ಸಂಸ್ಥಾನ ಮಠದ ಶ್ರೀ ಸೋಮನಾಥ ಸ್ವಾಮೀಜಿಯವರೇ ಹಾಗೂ ನಮ್ಮ ವಿಜಯಣ್ಣವರೇ, ಈ ಸಮಿತಿ ಅಧ್ಯಕ್ಷರಾದಂಥ ವಿಜಯಣ್ಣವರೇ ಹಾಗೂ ನಮ್ಮ ಸೌಮ್ಯ ಮೇಡಮ್, ನಮ್ಮ ತಮ್ಮಣ್ಣವ್ರ ಮಗಳಂಥ ಸೌಮ್ಯ ಅವರೇ ಹಾಗೂ ನಮ್ಮ ಈ ಭಾಗದ MLC ಅವರಾದ ವಿವೇಕಾನಂದ ಅವರೇ ಹಾಗೂ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ತಂದೆ ತಾಯಿಗಳವರೇ ಹಾಗೂ ನಮ್ಮ ಇಲ್ಲಿ ಪದ್ಮಶೇಖರ್ ಅವರೇ ಹಾಗೂ ಜಯಪ್ರಕಾಶ್ ನಾರಾಯಣ ಅಣ್ಣ ಅವರೇ ಹಾಗೂ ನಮ್ಮ ಕೆಂಪೇಗೌಡರು ಅವತ್ತಿಂದ ಎಲ್ಲ ಬಂದು ಇಲ್ಲಿ ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಎಲ್ರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ಈಗಾಗಲೇ ಈ ನನ್ನ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೈ ನಾರಾಯಣಗೌಡರು, ಜಿ ವಿ ಶಿವಕುಮಾರಣ್ಣ ಮಂಡ್ಯದವರು ನನಗೆ ಫೋನ್ ಮಾಡಿದಾಗ ನಾನು ಇಲ್ಲ ಅಂತ ಹೇಳಿದೆ. ಆವಾಗ ಹೇಳಿದಾಗ ಇಲ್ಲ, ನೀವು ಬರಲೇಬೇಕು, ನಮ್ಮ ಸಂಸ್ಥೆಯಿಂದ ನಿಮಗೆ ಸಹಕಾರ ಪ್ರಶಸ್ತಿ ಕೊಡಬೇಕು ಅಂತೇಳಿ ಇದಾಗಿದೆ ಅಂತ ಹೇಳಿದಾಗ ಆಯ್ತನ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ನೋಡಿ ನನಗೆ ತುಂಬ ಖುಷಿಯಾಯಿತು. ಅವರು ಬೊಮ್ಮೇಗೌಡರ ಸಹಕಾರ ರತ್ನ ಪ್ರಶಸ್ತಿ ಅಂತ ನಮಗೆ ಕೊಟ್ಟು ಅವತ್ತು ನಮಗೆ ಸನ್ಮಾನ ಮಾಡಿ ಕಳಿಸೋಂಥ ದಿನ. ಅಲ್ಲಿಗೆ ಬಂದಂಥ ದಿನದಂದು ನಮ್ಮ ಶಿವಪ್ರಕಾಶ್ ಅವರು ಮತ್ತು ಸಿದ್ದಪ್ಪನವರು ಮತ್ತು ಇನ್ನೂ ಹಲವಾರು ಮುಖಂಡರುಗಳು ಬಂದಂಥ ದಿವಸದಲ್ಲಿ ಇಲ್ಲ ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಮಂಡ್ಯದಲ್ಲಿ ಮಾಡಿದ್ದಾರೆ, ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ದಾರೆ, ನಾವ್ಯಾಕೆ ಮಾಡಬಾರ್ದು ಅಂತೇಳಿ ಮೈಸೂರು ಭಾಗದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಬಂದಂಥ ದಿವಸದಲ್ಲಿ ನಾನಿಲ್ಲಪ್ಪ, ನಾನಂತೂ ಮಾಡಿಸ್ಕೊಡಲ್ಲ, ನಾನು ಯಾವುದೇ ಕಾರಣಕ್ಕೂ ನನ್ನ ಕಾರ್ಯಕ್ರಮಕ್ಕೂ ಬರಲ್ಲ, ನಾನೇನು ನೀವು ಮಾಡಬೇಡಿ, ನಾನು ತೋರಿಸ್ಕೊಳ್ಳೋಂಥ ಕೆಲಸ ಮಾಡಿಲ್ಲ, ಸ್ವಲ್ಪ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಇನ್ನೇನು ನಾನು ಕೆಲಸ ಮಾಡಿಲ್ಲ, ನನಗೆ ಬೇಡ ಅಂತೇಳಿ. ಆದ್ರೂ ಇದು ಮೂರನೇ ಸರಿ ಎರಡು ಸಾರಿ ಮುಂದೂಡಿದಂಥ ಕಾರ್ಯಕ್ರಮ ಇದು. ಆದ್ರೂ ಮೂರನೇ ಸಾರಿ ನಮ್ಮ ಈ ಸಮಿತಿ ಮಾಡಿಕೊಂಡು ನಮ್ಮ ಪ್ರೊಫೆಸರ್ ಕೃಷ್ಣೇಗೌಡರಿಗೆ ಒಪ್ಪಿಸಿದಾಗ ಕೃಷ್ಣೇಗೌಡರು ಬಂದಾಗಿಲ್ಲ, ನಾನು ಬೇಡ ಅಂತ ಹೇಳಿದ್ರು. ಅವ್ರು ಬಿಡದೆ ಅವ್ರು ಸಮಿತಿ ಮಾಡಿ ವಿಜಯನ ಅಧ್ಯಕ್ಷತೆಯಲ್ಲಿ ಎಲ್ಲರೂ ಎಲ್ಲ ಈ ನಮ್ಮ ಅಣ್ಣ ತಂಗಿರು ಆಗೋದ್ರೊಳಗಡೆ ಸೇರಿಸ್ಕೊಂಡು ಅಕ್ಕ ತಂಗಿಯರು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ. ಹಾಗೆ ಎಲ್ಲ ಪ್ರತಿಯೊಂದು ವಿಚಾರನೂ ಈಗ ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ಪ್ರತಿಯೊಂದು ವಿಚಾರನೂ ಕೃಷ್ಣೇಗೌಡರು ಮಾತಾಡಿದ್ದಾರೆ, ನಮ್ಮ ಪ್ರೊಫೆಸರ್ ರಂಗಪ್ಪನವ್ರು ಮಾತಾಡಿದ್ದಾರೆ. ಎಲ್ಲ ನನಗೆ ಗೊತ್ತಿರೋ ಅಂಥದ್ದೇ. ನಂದೇನು ಇಲ್ಲಿ ಹಳ್ಳಿಯ ಸೇವೆ, ನಾನು ಹೇಳ್ಕೊಳ್ಳೋಂಥ ದೊಡ್ಡ ಸೇವೆ ಏನೂ ಮಾಡಿಲ್ಲ. ನಾನು ಒಂದು ಚಿಕ್ಕ ಹಳ್ಳಿಯ ಸೇವೆ ಇದರಲ್ಲಿ, ಅದನ್ನು ನೀವು ಗುರುತಿಸಿ ನಾನು ಇನ್ನೊಂದು ಬಿಟ್ಬಿಟ್ಟೆ, ನಮ್ಮ ಯೂನ್ ಮಿಸ್ ಮೇಡಮ್ಗೆ ಹೇಳೋದು ಬಿಟ್ಬಿಟ್ಟೆ ಸಾಕು. ಅವರು ಮಾಡಿದಂಥ ಕೆಲಸದಲ್ಲಿ ನನಗೇನು ಇಲ್ಲಿ ಸಾಧನೆ ಇಲ್ಲ, ಅವರು ಸಾಧನೆ ಮಾಡಿರುವಂಥದ್ರಲ್ಲಿ ನನ್ನ ಇಲ್ಲಿ ಏನು ಸಾಧನೆ ಇಲ್ಲ ಇಲ್ಲಿ. ಹಾಗಾಗಿ ಪ್ರತಿಯೊಂದು ಈಗ ಎಲ್ಲ ಹೇಳಿರೋದ್ರಿಂದ
ಆರಂಭದಲ್ಲಿ ನನ್ನ ಮದುವೆ ಆಗಿದ್ದು 81ರಲ್ಲಿ. 81ರಲ್ಲಿ ನನಗೆ ಒಂದು ಗೊತ್ತಿದ್ರೆ ಒಂದು ಗೊತ್ತಿಲ್ಲ. ಅವರೆಲ್ಲ ಆಗಲೇ 81 ಅಂದರೆ 72ರಿಂದನೇ ರಾಜಕಾರಣ ಮಾಡ್ತಿದ್ರು. ನಾನು 81 ಮದುವೆ ಮಾಡ್ಕೊಂಡ್ರು. ಮಾಡ್ಕೊಂಡಂಥ ಸಮಯದಲ್ಲಿ ಅವಾಗ ನಾನು ಹೊರಗಡೆ ಬಂದವಳು ಅಲ್ಲ. 96ರಲ್ಲಿ MP ನಿಂತ್ಕೊಂಡೆ. ಮೈಸೂರು ಭಾಗದಿಂದ ನಿಂತ್ಕೊಂಡಂಥ ಸಮಯದಲ್ಲಿ ಅವತ್ತು ನಾನು ಈಚೆ ಕ್ಯಾನ್ವಾಸ್ಗೆ ಅಂತ ಬಂದಿದ್ದು 95-96ರಲ್ಲಿ. ಅದಾದಮೇಲೆ ನಾನು ಪುನಃ 98ರಲ್ಲಿ ಹುಣಸೂರು ತಾಲೂಕಿಗೆ MLA ನಿಂತ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕ್ಯಾನ್ವಾಸ್ಗೆ ಹೋಗಿದ್ದಂಥದ್ದು. ಆಮೇಲೆ ನನಗೆ ಅಲ್ಲಿ ಜನಗಳಷ್ಟು ಪ್ರೀತಿ ವಿಶ್ವಾಸ ಎಲ್ಲ ತೋರಿಸಿದಂಥ ಸಂದರ್ಭದಲ್ಲಿ 2004ರಲ್ಲೂ 98ರಲ್ಲಿ ಬೈ ಎಲೆಕ್ಷನಲ್ಲಿ MLA ಆದರು. ಆ ಸಂದರ್ಭದಲ್ಲಿ ಹುಣಸೂರು ತಾಲೂಕಿಗೆ ನಾನು ಕೆಲಸ ಮಾಡಬೇಕು ಅಂತೇಳಿ ಹೋದಾಗ ಅವತ್ತಿನ 11 ತಿಂಗಳ ಟೈಮಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ರು. ಆ ಟೈಮಲ್ಲಿ ನಮ್ಮ ಜನಗಳ ಗೌರವ ಸಿಗಲ್ಲ ಅಂತ ಹೇಳಿದಾಗ ನಾನು ಆ ಸಂದರ್ಭದಲ್ಲಿ ಹುಣಸೂರಿಗೆ ಹೋಗ್ಬೇಕಾಗಿ ಬಂತು. ಆಮೇಲೆ ಈಗ ಕೃಷ್ಣೇಗೌಡರು ಹೇಳ್ದಂಗೆ ಗೌಡರು ಕಾರ್ಯಕರ್ತರೆಲ್ಲ ಬೆಂಗಳೂರಿಗೆ ಹೋದ್ರೆ ನೀವು ಯಾಕೆ ಬರ್ತೀರಾ, ನಾನು ಬರ್ತೀನಿ ನಡೀರಿ ಅಂತ ಅಲ್ಲಿ ವೇಟ್ ಕಳಿಸೋರು, ಇಲ್ಲಿ ಬಂದು ನನಗೆ ಒಪ್ಸೋ ಅಂತ ಕೆಲಸ ಅವತ್ತು ಮಾಡ್ತಿದ್ರು ನಮ್ಮ ಹುಣಸೂರು ಕಾರ್ಯಕರ್ತರು. ಆವಾಗ ನಾನು ಅವ್ರಿಗೆ ಕರೆದು ಸಮಾಧಾನ ಹೇಳಿ ಎಲ್ಲ ಮಾಡಿಲ್ಲಪ್ಪ ನಾನೇ ಬರ್ತೀನಿ ಅಂತೇಳಿ ಕಾರ್ಯಕ್ರಮಗಳು ಇನ್ನೊಂದಕ್ಕೂ ನಾನೇ ಹೇಳಿ ಬರ್ತೀನಿ ಅಂತ ಅವತ್ತಿನಿಂದ 98ರಿಂದ ಸ್ಟಾರ್ಟ್ ಆಗಿದ್ದು. ಆದರೆ ನಾನು ಈಚೆಗೆ ಬಂದಿರಲಿಲ್ಲ. ರಾಜಕಾರಣ ಬೇಡ ಅಂತ 2002ರಲ್ಲಿ ಮೈಸೂರು ಜಿಲ್ಲಾ ಪಂಚಾಯತಿ ನೀವು ನಿಂತ್ಕೊಳ್ಳೇಬೇಕು ಅಂತ ಹೇಳಿದಾಗ ನನಗೆ ಮಕ್ಕಳು ಇನ್ನೂ ಚಿಕ್ಕವು, ನಾನಂತೂ ರಾಜಕಾರಣಕ್ಕೆ ಬರಲ್ಲ, ನೀವು ಬೇರೆ ಯಾರಿಗಾರು ಆ ಕಡೆಯಿಂದ ಇಲ್ವಾ ಹೋಬಳಿಯಲ್ಲಿ ಕೇಳಿದಾಗ ನಾನಂತೂ ಬರಲ್ಲ, ನೀವು ಯಾರಿಗಾರು ಬೇರೆ ನಿಲ್ಸ್ಕೊಳ್ಳಿ ಅಂದಾಗ ನನ್ನ ತಂಗಿ ಯಾರಂತ 1 ಲಕ್ಷ ನಿಂತ್ಕೊಂಡ್ರು. ಅವಳಿಗೆ ನಮ್ಮ ಇಲ್ವಾ ಹೋಬಳಿಯವರು ಎಲ್ಲ ಸಪೋರ್ಟ್ ಮಾಡಿ ಅವಳ ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಮಾಡಿದಂಥ ಸಮಯದಲ್ಲಿ ಅವಳು ಎಲ್ಲ ಕೆಲಸ ಮಾಡ್ಕೊಂಡು ಅಲ್ಲೂ ಜೊತೆಗೆ ನಮ್ಮ ಜೊತೆಗೆ ಇದ್ದು ಎಲ್ಲರೂ ಕೆಲಸ ಮಾಡ್ಕೊಂಡು ಅಂತ ಸಮಯ ಆಗೋದು. ಆಮೇಲೆ 2008ರಲ್ಲಿ ನಮ್ಮ ಹುಣಸೂರು ತಾಲೂಕಲ್ಲಿ ಒಂದು ಸೊಸೈಟಿ ಮಾಡಬೇಕು ಅಂತೇಳಿ ನಮ್ಮ ಮಹಿಳೆಯವರು ಜನರಲ್ ಮಾಡಬೇಕು ಅಂತ ಬಂದಂಥ ಸಮಯ ಅದು. ಆ ಸಮಯದಲ್ಲಿ ಇಲ್ಲಪ್ಪ ನಾನು ಬರಲ್ಲ ಅಂತೇಳಿ ಯಾವ ಸೊಸೈಟಿಗೂ ಬರಲ್ಲ, ನನಗೆ ರಾಜಕಾರಣ ಗೊತ್ತಿಲ್ಲ, ಸಹಕಾರ ಇಲಾಖೆಯಲ್ಲಿ ಗೊತ್ತಿಲ್ಲ ನನಗೆ ಅಂತೇಳಿ ನಾನು ಬೇಡ ಅಂತೇಳಿ ಸುಮ್ಮನಾದೆ. ಆಮೇಲೆ ನಮ್ಮ GT ದೇವೇಗೌಡರ ಹತ್ರಕ್ಕೆ ಬಂದವರು ಶಶಿಕಲಾ ಆ ಜನರಲ್ ಮಾಡ್ತೀನಿ ಅಂತ ಬಂದವರು. ಆಗ ಬಂದಮೇಲೆ ನಾನು ಬೇಡಪ್ಪ ಅದು ನಾನು ನೋಡಿದ್ದೀನಿ ಸೊಸೈಟಿಲಿ ಮಾಡಬಾರ್ದು ಅಂತ ಹೇಳಿದಾಗ ಅವರು ಬಿಡಲಿಲ್ಲ. ನಾನು ಶಶಿಕಲಾ ಅಂತೇಳಿ ಅವರು ಸೆಕ್ರೆಟರಿ ಆಗಿದ್ದಾರೆ, ಈಗ ಬಿಡಲಿಲ್ಲ ಅವರು. ಆಮೇಲೆ ನಾನು 30 ವರ್ಷದ ಮೇಲೆ ಅಲ್ಲೂ 2008ರಿಂದ 1 ಕೋಟಿ ಡೆಪಾಸಿಟ್ ಮಾಡಿಸಿ ಲೋನ್ ಕೊಡಿಸಿ 19 ಲಕ್ಷ ಆವಾಗ ಕೊಡಿಸಿ ಎಲ್ಲ ಮಾಡಿದ. ಅದಾದಮೇಲೆ 2010ರಲ್ಲಿ ಜಿಲ್ಲಾ ಪಂಚಾಯತಿ ಅಲ್ಲಿ ಈಗಲೂ ಬಂದಿದ್ದಾರೆ ಎಲ್ಲ ಅನ್ಗೂಡು ಹೋಬಳಿಯವರು. ಅಲ್ಲಿ ಸಾಲ ಕಟ್ಟಡಗಳು ಇರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಪ್ರತಿಯೊಂದು ರೋಡ್ಗಳು ಇರ್ಬೋದು. ಆಮೇಲೆ ನಮ್ಮ ವಿ ಸೋಮಣ್ಣವರು ಮಿನಿಸ್ಟರ್ ಆಗಿದ್ರು, ಹೌಸಿಂಗ್ ಮಿನಿಸ್ಟ್ರು. ಆ ಭಾಗ ಅನ್ಗೂಡು ಹೋಬಳಿ ಏನಾಗಿತ್ತು ಅಂದರೆ ಬಡವರ ಇದು ಅನ್ಗೂಡು ಹೋಬಳಿ ಅಂದರೆ ಬಡವರು ಎಲ್ಲ ಹಾಡಿಗಳಂತ ಅದು ಹೋಗ್ಲಿ. ನನಗೆ ನಮ್ಮ ಗೌಡ್ರು ಕೊಟ್ಟರು ಫೋನ್, ಸೋಮಣ್ಣವ್ರು ಮಾತಾಡ್ತಾರಂತೆ ಮಾತಾಡಿದಾಗ ಅಣ್ಣ ನಮ್ಮ ಭಾಗ ಹಿಂಗೆ ಜಿಲ್ಲಾ ಪಂಚಾಯತಿಗೆ ಗೆದ್ಬಿಟ್ಟಿದ್ದೀನಿ, ಇಲ್ಲಿ 1,000 ಕೋಟಿ ಆದರೂ ಕೆಲಸ ಮಾಡೋಕ್ಕಾಗಲ್ಲ, ನೀವೇನಾದರೂ ಮಾಡಿ ಬಡ ನಮ್ಮ ಹಾಡಿಗಳಿದ್ದಾರೆ, ಬಡ ಜನರಿದ್ದಾರೆ ಅಂಥವ್ರಿಗೆ 1,000 ಮನೆ ಕೊಡಿ ಅಂತ ಹೇಳಿದಾಗ ಅವರು 1,000 ಅಲ್ಲ 1,400 ಮನೆ ಅವತ್ತೇ ಸ್ಯಾಂಕ್ಷನ್ ಮಾಡಿಕೊಟ್ಟಂಥ ದಿನ ಆವತ್ತು. ಹಾಗೆ ಎಲ್ಲ ಪ್ರತಿಯೊಂದು ಎಲ್ಲ ಕಡೆಯಿಂದನೂ ನಮ್ಮ GT ದೇವೇಗೌಡರು ಪ್ರತಿಯೊಂದೂ ನನಗೆ ಸಪೋರ್ಟಾಗಿ ನಿಂತ್ಕೊಂಡು ಆ ತಾಲೂಕಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ 2014ರಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ 2014ರಲ್ಲಿ ನಾನು ಅಲ್ಲಿ ಶೇರ್ ಕಟ್ಟಿದೆ ಬೆಂಗಳೂರು ಸಹಕಾರ ಮಾಡಲಿಕ್ಕೆ. ಶೇರ್ ಕಟ್ಟಿದಾಗ ನೀವು ನಿಂತ್ಕೊಳ್ಳೇಬೇಕು ಅಂತೇಳಿ ಸೊಸೈಟಿಯಿಂದ 2014ರಲ್ಲಿ ನಮ್ಮ ಈ ಭಾಗದ 8 ಜಿಲ್ಲೆ ಬರುತ್ತೆ. 8 ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಸಹಕಾರಿಗಳು ನೀವು ನಿಂತ್ಕೊಳ್ಳೇಬೇಕು, ನಿಮ್ಮಿಂದ ಕೆಲಸ ಆಗುತ್ತೆ ಅಂತೇಳಿ ನಿಲ್ಲಿಸ್ಕೊಂಡ್ರು. ಆಗ ಆದಷ್ಟು ಅವತ್ತು ಕೆಲಸ ಮಾಡಿದೆ.
ಆಮೇಲೆ ಎರಡನೇ ಬಾರಿ 2019ರಲ್ಲಿ ಪುನಃ ಅವರೇ ಈಗ ನೀವು ಇಲ್ಲ ನೀವು ನಿಮ್ಮಿಂದ ಒಂದು ಬಿಲ್ಡಿಂಗ್ ಆಗಬೇಕು ಅಂತೇಳಿ ನನಗೆ ಮಾಡಿದ್ರು. ಅವತ್ತು ಸಹಕಾರಿ ಇವರ ಒತ್ತಾಯದ ಮೇರೆಗೆ 2018ರಲ್ಲಿ ನನ್ನ ನಿರ್ದೇಶಕರಾಗಿ ಹಾಗೂ ಎಲ್ಲ ಅವಿರೋಧವಾಗಿ ನನ್ನ ಆಯ್ಕೆ ಮಾಡ್ಕೊಂಡು ಅಧ್ಯಕ್ಷರಾಗಿ ಅಲ್ಲಿ ಒಂದು ನಮಗೆ ಲಕ್ಕೇಗೌಡರು ಅಂತೇಳಿ ನಮ್ಮ DC ಆಗಿದ್ರು ಮಂಡ್ಯದವರು. ಅಲ್ಲಿ ಲಕ್ಕೇಗೌಡರು ಅಂತೇಳಿ ಅವರು ಒಂದು 2004ರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆ ಮಂಡಳವನ್ನು. ಅದು ಕೂತ್ಕೊಳ್ಳೋಕ್ಕೂ ಅಂತ ಜಾಗ ಇರಲಿಲ್ಲ. ನಾನು ಹೋದ್ಮೇಲೆ ಅವ್ರನ್ನೆಲ್ಲ ಕಟ್ಟಲೇಬೇಕು ಅಂತೇಳಿ ಎಲ್ಲರ ನಮ್ಮ GT ದೇವರ ಸಹಕಾರದಿಂದ ಹಾಗೂ ನಮ್ಮ ಈ ಭಾಗದ ಸಂಘ ಸಂಸ್ಥೆಗಳು ಎಲ್ಲರ ಸಹಕಾರದಿಂದ ಒಂದು ಸ್ವಂತ ಬಿಲ್ಡಿಂಗು ಮತ್ತು ಅಲ್ಲಿನ ವ್ಯವಸ್ಥೆ ನೋಡಿ ಬಾಡಿಗೆ ಬರುವಂಥದ್ದನ್ನು ಮಾಡಿ ಇಲ್ಲಿಗೆ ನಾನು ಈ ಸರಿನೂ ಅವರು ಕೇಳಿದ್ರು ನಿಮ್ಮಲ್ಲಿ ಅಂತ. ಒಂದು ಚಿಕ್ಕ ಪುಟ್ಟ ತಪ್ಪಾಯ್ತು ಅಂತೇಳಿ ನಾನು ಬೇಡ ಅಂತೇಳಿ ಬಂದೆ. ಅದನ್ನು ಇವತ್ತು ನಮ್ಮ ಮಂಡ್ಯದಲ್ಲಿ ನೋಡ್ಬಿಟ್ಟು ಶಿವಪ್ರಕಾಶ್ ಅವರು ನಮ್ಮ ಅವರ ಎಲ್ಲ ಕೃಷ್ಣೇಗೌಡರು ಅವರ ಜೊತೆಯಲ್ಲಿ ಅವರ ಟೀಮ್ ಒಂದು ಸಮಿತಿ ಮಾಡಿ ಎಲ್ಲ ಕೂತ್ಕೊಂಡು ಮಾಡ್ಕೊಂಡು ಮಾಡಿದರೆ ಅವ್ರಿಗೆಲ್ಲ ತುಂಬು ಹೃದಯದ ಧನ್ಯವಾದನೆ ಹೇಳ್ತಾ ನಮ್ಮ ಸ್ವಾಮಿಗಳಿದ್ದಾರೆ. ಇವತ್ತು ಅದೇನು ನನಗೆ ಗೊತ್ತಿಲ್ಲ, ಎಲ್ಲ ಗುರುಗಳ ಆಶೀರ್ವಾದದಿಂದ ಇವತ್ತು ಅದೇನು ನಮ್ಮನೆಗೆ ಯಾವಾಗಲೂ ನಮ್ಮ ಅಜ್ಜಿ, ನಮ್ಮ ತಂದೆ ಮತ್ತು ನಮ್ಮ ತಾಯಿ ಎಲ್ಲರೂ ಗುರುಗಳ ಅನುಗ್ರಹ ಪಡೆದು ಅವತ್ತಿನಿಂದಲೂ ಇವತ್ತಿನವರೆಗೂ ಇವತ್ತು ಅವರ ಆಶೀರ್ವಾದದೊಂದಿಗೆ ಇವತ್ತು ನನಗೆ ಗೊತ್ತಿಲ್ಲ ನಮ್ಮ ದೊಡ್ಡವರಾದಂಥ ನಿರ್ಮಲಾ ಸ್ವಾಮೀಜಿ ಹಾಗೂ ನಮ್ಮ ರಾಮಕೃಷ್ಣ ಆಶ್ರಮದ ಗುರುಗಳು ಹಾಗೂ ನಮ್ಮ ಬೇಡಿ ಮಠದ ಗುರುಗಳು ಹಾಗೂ ಸೋಮನಾಥ ಸ್ವಾಮೀಜಿಯವರ ಆಶೀರ್ವಾದದಿಂದ ಇವತ್ತು ನನಗೆ ಅದೇನು ನನಗೆ ಗೊತ್ತಿಲ್ಲ ಅವಿನಭಾವ ಸಂಪನ್ನ ಗುರುಗಳು ಅವತ್ತಿನಿಂದಲೂ ನಮ್ಮ ಅಜ್ಜಿ, ನಮ್ಮ ತಾಯಿ ಮತ್ತು ನನಗೂ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈ ಸಂದರ್ಭದಲ್ಲಿ ನಮ್ಮ ಆದರೆ ಪ್ರೀತಿಯಿಂದ ಇವತ್ತು ನಾನಂತೂ ಒಬ್ಬರಿಗೂ ಫೋನ್ ಮಾಡಿಲ್ಲ, ಅವರವರುಗಳ ಎಲ್ಲ ಕರೆದು ಇವತ್ತು ಕಾರ್ಯಕ್ರಮನ ಮಾಡಿರಿ. ನಿಮ್ಮಗಳಿಗೆ ಮಾಡಿದಂಥ ಎಲ್ಲರೂ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ಹಾಗೂ ವೇದಿಕೆ ಮೇಲೆ ಕುಳಿತಿದಂಥ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಮಾತಾಡ್ತೀನಿ.